ಗಳ ಮಧ್ಯದಲ್ಲಿ ವಾಸಿಸುವ ನಮ್ಮ ದೇವರೇ, ಈ ಮುಂಜಾನೆಯ ಜಾವದಲ್ಲಿ ನಡೆಸಿದಂಥ ಎಲ್ಲ ಆರಾಧನಾ ಕಾರ್ಯಗಳಿಗಾಗಿ ಸ್ತೋತ್ರ. ನಾವು ಮಾಡುವಂಥ ಪ್ರತಿಯೊಂದು ಕಾರ್ಯಗಳು ಕರ್ತನಾದ ಯೇಸುವೆ ನಿನಗೆ ಮಾತ್ರವೇ ಸಮರ್ಪಕವಾಗಿರಲಿ. ನಾವು ನಿನ್ನನ್ನೇ ಘನಪಡಿಸುತ್ತೇವೆ, ನಿನ್ನನ್ನೇ ಮಹಿಮೆ ಪಡಿಸ್ತೇವೆ. ಹೌದು ಸ್ವಾಮಿ, ಸ್ವಲ್ಪ ಸಮಯ ನಿನ್ನ ಜೀವವುಳ್ಳ ವಾಕ್ಯಗಳನ್ನು ಕೂಡ ನಾವು ಆತ್ಮಿಕವಾಗಿ ಆಶೀರ್ವಾದ ಹೊಂದಲಿಕ್ಕಾಗಿ ಧ್ಯಾನ ಮಾಡುವಾಗ ನಿನ್ನ ಆತ್ಮನ ನಡೆಸುವಿಕೆ, ನಿನ್ನ ಆತ್ಮನ ಬಲ, ಪರಿಶುದ್ಧಾತ್ಮನ ಸಹಾಯ ನಮಗೆ ದಯಪಾಲಿಸಿ ಕಾಪಾಡು. ಮುಂದಿನ ಸಮಯ ನಿನ್ನ ಚಿತ್ತಕ್ಕೆ ಒಪ್ಪಿಸಿಕೊಡುತ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ಬೆಳಗಿನ ಜಾವದಲ್ಲಿ ನಾವೆಲ್ಲರೂ ಕೂಡ ದೇವರನ್ನು ಆರಾಧಿಸುವರಾಗಿ, ಆತನನ್ನು ಕೊಂಡಾಡುತ್ತಾ ದೇವರನ್ನು ಮಹಿಮೆ ಪಡಿಸುವಂತಹ ಒಳ್ಳೆಯ ಅವಕಾಶವನ್ನು ದೇವರು ನಮಗೆ ತಿರುಗೊಂದಾವರ್ತಿ ದಯಪಾಲಿಸಿಕೊಟ್ಟದಕ್ಕಾಗಿ ನನ್ನ ಮೊದಲನೇದಾಗಿ ದೇವರಿಗೆ ಸ್ತೋತ್ರ ಮಾಡ್ತೇನೆ. ಮತ್ತು ಸೇರಿ ಬಂದಿರುವಂಥ ನಮ್ಮೆಲ್ಲರನ್ನು ಕೂಡ ಕರ್ತನು ಹೆಚ್ಚಾಗಿ ಆಶೀರ್ವದಿಸಿ ನಡೆಸಲಿ ಎಂಬುದಾಗಿ ನಾನು ಹಾರೈಸುವಂಥವನಾಗಿದ್ದೇನೆ. ದೇವರಿಗೆ ಸ್ತೋತ್ರ. ಈ ಒಂದು ಬೆಳಗಿನ ಜಾವದಲ್ಲಿ ದೈವ ಸಂದೇಶಕ್ಕಾಗಿ ನಮ್ಮನ್ನು ನಾವು ಸಿದ್ಧತೆ ಮಾಡಿಕೊಂಡವರಾಗಿ ವಾಕ್ಯವನ್ನು ಕೇಳಿಸಿಕೊಳ್ಳೋಣ. ಓಕೆ, ಹಾಗಾಗಿ ಈ ಬೆಳಗಿನ ಜಾವದಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುತ್ತಾ ದೇವರ ಆಶೀರ್ವಾದಗಳನ್ನು ಪಡೆದುಕೊಳ್ಳುವ. ನಾನು ಯಾವಾಗಲೂ ಕೂಡ ಹೇಳುವಂಥದ್ದು ಏನೆಂದರೆ, ಪ್ರತಿ ಸಂದೇಶದಲ್ಲಿ ಕೂಡ ದೇವರ ವಾಕ್ಯ ಅಂತ ಬಂದಾಗ ನಮ್ಮನ್ನೇ ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಡೋಣ. ಹಲ್ಲೆಲೂಯ. ಓಕೆ, ದೇವರಿಗೆ ಸ್ತೋತ್ರವಾಗಲಿ. ಕಳೆದ ವಾರದಲ್ಲಿ ನಾವು ಧ್ಯಾನ ಮಾಡಿರುವಂಥ ವಿಷಯಗಳು ಬಹಳ ಪ್ರಾಮುಖ್ಯವಾಗಿತ್ತು. ಕ್ರಿಸ್ತನು ನಡೆದಂತೆ ನಡೆಯುವುದು ಎಂಬುದಾಗಿ ಹೋದ ವಾರದಲ್ಲಿ ಹೇಳಿರುವಂಥ ವಿಷಯ 1 ಪೇತ್ರ 2ನೇ ಅಧ್ಯಾಯ 21ನೇ ವಚನವನ್ನು ಆಧಾರವಾಗಿ ಅನೇಕ ವಿಷಯಗಳನ್ನು ನಾವು ಕೇಳಿಸಿಕೊಂಡಿದ್ದೇವೆ. ಅದರ ಮುಂದುವರೆದ ಭಾಗವಾಗಿ ಇದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕ್ರಿಸ್ತನು ನಡೆದಂತೆ ನಡೆಯುವುದು ಎಂಬುದಾಗಿ ಆ ವಿಷಯ ನಾನು ಹೋದ ವಾರದಲ್ಲಿ ಹೇಳಿದೆ. ನಾವು ಅದರಲ್ಲಿ ತುಂಬ ವಿಷಯಗಳನ್ನು ನಾವು ಕೇಳಿಸಿಕೊಂಡಿದ್ದೇವೆ. ಯೇಸು ಕ್ರಿಸ್ತನು ಹೇಗೆ ನಡೆದನೆಂಬುದಾಗಿ ಕೂಡ ಅನೇಕ ವಿಷಯಗಳನ್ನು ನಾವು ಕೇಳಿದ್ದೇವೆ. ಇಬ್ರಿಯ ಪತ್ರಿಕೆಯಲ್ಲಿ ನಾವು ಓದಿದ್ದೇವೆ. ಏನಂತ ಹೇಳಿದ್ರೆ, ಕ್ರಿಸ್ತ ಯೇಸು ಮನುಷ್ಯನಾಗಿರುವ ಸಂದರ್ಭದಲ್ಲಿ ಭೂಲೋಕದಲ್ಲಿ ಬಂದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವ ಆತನಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಮೇಲನ ಭಯ ಭಕ್ತಿಯ ನಿಮಿತ್ತ ಕೇಳಲ್ಪಟ್ಟನು. ಆತನು ಮಗನಾಗಿದ್ದರೂ ಸಹ ಅನುಭವಿಸಿದ ಬಾಧೆಗಳಿಂದಲೇ ಏನು ಕಲಿತುಕೊಂಡಂತೆ? ವಿಧೇಯತೆಯನ್ನು ಕಲಿತುಕೊಂಡ ಎಂಬುದಾಗಿ ನಾವು ನೋಡಿದ್ದೇವೆ. ಸೊ ಹಾಗಾಗಿ ಕಳೆದ ವಾರದಲ್ಲಿ ಕ್ರಿಸ್ತನು ನಡೆದಂತೆ ನಡೆಯುವುದು ಎಂಬುವಂಥ ಆ ವಾಕ್ಯ ಆಧಾರದಿಂದ ಸಂದೇಶವನ್ನು ನಾವು ಕೇಳಿಸಿಕೊಂಡಿದ್ದೇವೆ. ಅಷ್ಟು ಮಾತ್ರವಲ್ಲದೇ ಕ್ರಿಸ್ತನು ನಡೆದಂತೆ ನಡೀಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ಮತ್ತು ನಮ್ಮಲ್ಲಿರುವಂಥ ಕೆಲವು ಕಾರ್ಯಗಳು ನಾನು ನಡೀತಾ ಇದ್ದೇನೆ ಅನ್ನೋದಕ್ಕೆ ಕೆಲವು ಗುರುತುಗಳನ್ನು ಕೂಡ ನಾನು ಹೇಳಿದ್ದೀನಿ, ಹೌದಿಲ್ಲ? ಸೊ ಹಾಗಾಗಿ ಆ ವಾಕ್ಯಗಳೆಲ್ಲವನ್ನು ನಾನು ಜಸ್ಟ್ ನಿಮಗೆ ರಿಮೈಂಡ್ ಮಾಡಿದಷ್ಟೇ, ನೆನಪಿನಲ್ಲಿ ಇಟ್ಟುಕೊಳ್ರಿ. ಯಾಕಂತ ಹೇಳಿದರೆ, ಹೇಳುವ ವಿಷಯಗಳು ದೇವರ ಮಾತುಗಳ ಹೊರತು ಮನುಷ್ಯರ ಮಾತುಗಳಾಗಿರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಕೂಡ ನಮ್ಮ ಮುಂದಿರುವಂಥ ಸ್ವಲ್ಪ ಸಮಯದ ಹಾಗೆ ನಾವು ಇವತ್ತು ಕೂಡ ದೇವರ ವಾಕ್ಯವನ್ನು ಅದನ್ನು ಮುಂದುವರಿಸಿ ನಾವು ಕೇಳಿಸಿಕೊಳ್ಳುವ. ಏನಂತ ಹೇಳಿದರೆ, ಇವತ್ತು ಯಾವ ಒಬ್ಬ ವ್ಯಕ್ತಿ ಯೇಸು ಕ್ರಿಸ್ತನು ನಡೆದಂತೆ ನಡೆಯಲಿಕ್ಕೆ ಬದ್ಧನಾಗಿರ್ತಾನೋ ಅವನು ಏನಾಗಿರ್ತಾನೆ, ತನ್ನ ಜೀವಿತ ಕಾಲವೆಲ್ಲ ಅವನು ಸಂಪೂರ್ಣವಾಗಿ ಮಾರ್ಪಡಿಸಲ್ಪಟ್ಟ ವ್ಯಕ್ತಿ ಆಗಿರಲೇಬೇಕು. ಆ ವ್ಯಕ್ತಿ ನನ್ನನ್ನು ಸೇರಿ ಒಬ್ಬ ವ್ಯಕ್ತಿ ಯೇಸು ಸ್ವಾಮಿ ನಡೆದಂತೆ ನಡಿಲಿಕ್ಕೆ ಬದ್ಧಳಾಗಿದ್ದರೆ ಇಡೀ ತನ್ನ ಜೀವನದುದ್ದಕ್ಕೂ ಕೂಡ ಏನಾಗ್ತಾರೆ, ಅವರು ಬದಲಾಗಿರುವಂಥ ವ್ಯಕ್ತಿ ಆಗಿರಲಿಕ್ಕೆ ಸಾಧ್ಯ. ಅವರು ಮಾರ್ಪಡಿಸಲಿಕ್ಕೆ ಅದು ಸಾಧ್ಯವಾಗಿದೆ. ಎ ಕ್ರಿಶ್ಚಿಯನ್ ಈಸ್ ಎ ಚೇಂಜ್ಡ್ ಪರ್ಸನ್ ಎಂಬುದಾಗಿ ನಾವು ಕರೀತೇವೆ, ಅಥವಾ ಒಬ್ಬ ಕ್ರೈಸ್ತನು ಬದಲಾದ ವ್ಯಕ್ತಿ ಎಂಬುದಾಗಿ ಕರೆಯಲ್ಪಟ್ಟಿದೆ. ಯಾಕಂತ ಹೇಳಿದ್ರೆ, ನಾವು ಯೇಸು ಸ್ವಾಮಿಯನ್ನು ನಂಬಿದ್ದೇವೆ, ಯೇಸು ಸ್ವಾಮಿಯನ್ನು ಸ್ವೀಕಾರ ಮಾಡಿದ್ದೇವೆ, ಆತನಿಗಾಗಿ ಜೀವಿಸುತ್ತೇವೆ. ಆಮೇಲೆ ನಾವು ಕೇಳಿದಂತೆ ಯೇಸು ನಡೆದ ಹೆಜ್ಜೆಯ ಜಾಡಿನಲ್ಲಿ ನಡೀಲಿಕ್ಕೆ ನಾವು ಬದ್ಧರಾಗಿದ್ದೇವೆ ಅಂತ ಹೇಳಿದ ಮೇಲೆ ನಮ್ಮ ಜೀವಿತ ಹೇಗಿರ್ತದೆ? ಕಂಪ್ಲೀಟ್ ಅದು ಬದಲಾಗಿರುವಂಥ ವ್ಯಕ್ತಿ ಆಗಿರಲಿಕ್ಕೆ ಸಾಧ್ಯ. ನಾವೆಲ್ಲರೂ ಕೂಡ ಬದಲಾವಣೆ ಹೊಂದಿರುವಂಥ ವ್ಯಕ್ತಿಗಳಾಗಬೇಕು ಅಂತಲೇ ಬೈಬಲ್ ನಮಗೆ ಸ್ಪಷ್ಟಪಡಿಸುತ್ತದೆ. ಒಂದು ವೇಳೆ ನಾವು ಬದಲಾಗಿಲ್ಲ ಅಂತ ಹೇಳಿದ್ರೆ ನಾವು ಯೇಸು ನಡೆದ ಹಾಗೆ ನಡೀಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಜೀವಿತದಲ್ಲಿ ಬದಲಾವಣೆಯ ಕೆಲವು ವಿಷಯಗಳಿದ್ದಾವೆ. ಅದನ್ನು ಇವತ್ತು ನಾವು ಧ್ಯಾನ ಮಾಡುವ. ಯಾವ ಯಾವ ವಿಷಯಗಳಲ್ಲಿ ನಾವು ಹೇಗೆ ಬದಲಾಗಿದ್ದೇವೆ. ಹಲ್ಲೆಲೂಯ. ಸೊ ಹಾಗಾದರೆ ಜಸ್ಟ್ ನೀವು ಆಲೋಚನೆ ಮಾಡಿ, ನಾನು ಒಬ್ಬ ಕ್ರೈಸ್ತ ವಿಶ್ವಾಸಿ ಅಥವಾ ದೇವರ ಮಗನು, ದೇವರ ಮಗಳು ಎಂಬುದಾಗಿ ನಾವು ಹೆಮ್ಮೆಯಿಂದ ಹೇಳಿಕೊಳ್ತೇವೆ. ಹೌದು, ನಾನೊಬ್ಬ ಕ್ರೈಸ್ತ ವಿಶ್ವಾಸಿ ಅಥವಾ ಯೇಸು ಸ್ವಾಮಿ ನಂಬಿರುವಂಥ ದೇವರ ಮಕ್ಕಳು ಎಂಬುದಾಗಿ ನಾವು ಕರೆಯಲ್ಪಡುವಾಗ ನಮಗೆ ಮಾರ್ಪಾಟು ಭಾಳ ಅವಶ್ಯವಾಗಿ ಬೇಕು, ನಮಗೆ ಬದಲಾವಣೆ ಅವಶ್ಯವಾಗಿ ಬೇಕು. ಸೊ ನಾನೊಬ್ಬ ದೇವರ ಮಗನು ಮಗಳು ಅಂತ ಹೇಳಿಕೊಂಡು ಕೂಡ ನಾವು ಬದಲಾಗದೆ ಹೋದರೆ ಏನಾಗ್ತೀವಿ?
ದೇವರನ್ನೇ ಅವಮಾನಿಸುವ ರೀತಿಯಲ್ಲಿ ನಾವು ಜೀವಿಸುವಂತವರಾಗಿದ್ದೇವೆ. ಅದಕ್ಕೆ ಒಂದು ಕಡೆ ಯೇಸು ಸ್ವಾಮಿ ಕೂಡ ಹೇಳ್ತಾನೆ, ನಿಮ್ಮ ನಿಮಿತ್ತವಾಗಿ ನನ್ನ ನಾಮ ಅನ್ಯ ಜನಗಳ ಮಧ್ಯದಲ್ಲಿ ದೂಷಣೆಗೆ ಒಳಗಾಗ್ತಾ ಇದೆ. ಇವರೊಬ್ರು ಕ್ರೈಸ್ತರ ಹೀಗಿದಾರಲ್ಲ ಅಂತೇಳಿ ಮಾತಾಡುವಾಗ ಆ ಅವಮಾನ ದೇವರಿಗೆ ನಮ್ಮ ಮೂಲಕವಾಗಿ ಆಗ್ತದೆ. ಹಾಗಾಗಿ ದೇವರ ಮಕ್ಕಳಾಗಿರುವ ನಾವು ನಮ್ಮ ಜೀವಿತದ ಮೂಲಕವಾಗಿ ದೇವರಿಗೆ ಮಹಿಮೆಯಾಗಬೇಕೇ ಹೊರತು ಎಂದಿಗೂ ಕೂಡ ಅವಮಾನ ಆಗಲೇಬಾರದು. ಹಲ್ಲೆಲೂಯ. ಈಗ ಯೋಚನೆ ಮಾಡಿ, ನಾವು ನಮ್ಮ ತಂದೆ ತಾಯಿಗಳ ಗೌರವವನ್ನು ನಾವು ಕಾಪಾಡಲಿಕ್ಕೆ ಬಯಸ್ತೀವಿ ಎಲ್ಲ ಸಮಯದಲ್ಲಿ, ಹೌದಿಲ್ವಾ? ಕೆಲವ್ರು ಏನಾದರೂ ನಾವು ಬೈ ಮಿಸ್ಟೇಕ್ ಏನೇ ಒಂದು ಏನು ನಡೆದು ಹೋದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ತಂದೆ ತಾಯಿಗಳಿಗೆ ಅವಮಾನ. ಯಾರು ನಿಮ್ಮಪ್ಪ ನಿಮ್ಮಮ್ಮ ಅಂತ ನಮ್ಮ ಗದರಿಸ್ತಾರೆ, ಇದೇ ಕಲಿಸಿದ್ದಾರೆ ನಿಮಗೆ ಪಾಠ ಅಂತ ಹೇಳ್ತಾರೆ. ಸೊ ಅಲ್ಲಿ ನಮಗೆ ನಮ್ಮ ತಂದೆಗಳಿಗೆ ಅವಮಾನವಾಗ್ತದೆ. ಅದೇ ರೀತಿಯಲ್ಲಿ ಯೋಚನೆ ಮಾಡಿ, ಇಲ್ಲಿ ಕೂಡ ನಾವು ದೇವರ ಮಕ್ಕಳಾಗಿ ಬಂದಿರುವಾಗ ನಾವು ಬದಲಾಗದೆ ಹೋದರೆ, ನಮ್ಮ ಜೀವಿತ ಮಾರ್ಪಡಿಸದೆ ಹೋದರೆ ನಾವು ಕೂಡ ಏನಾಗ್ತೀವಿ ರೀ, ದೇವರಿಗೆ ಅವಮಾನವಾಗ್ತದೆ. ಸೊ ಹಾಗಾಗಿ ಇವತ್ತು ನಾವು ಯಾರೂ ಸಹ ದೇವರನ್ನು ಅವಮಾನ ಪಡಿಸುವ ಆತನ ಮಕ್ಕಳಾಗಿರಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಮೂಲಕವಾಗಿ ದೇವರಿಗೆ ಎಲ್ಲ ಸಂದರ್ಭದಲ್ಲಿ, ಎಲ್ಲ ಕ್ಷೇತ್ರಗಳಲ್ಲಿ, ಎಲ್ಲ ವಿಷಯಗಳಲ್ಲಿ ದೇವರಿಗೆ ಮಹಿಮೆಯಾಗಬೇಕಂತಲೇ ದೇವರು ಬಯಸಿದ್ದಾನೆ. ಹಾಗಿದ್ರೆ ಇವತ್ತು ನಾನು ಯೇಸು ನಡೆದ ಹೆಜ್ಜೆ ಜಾಡಿನಲ್ಲಿ ನಡಿಲಿಕ್ಕೆ ಬದ್ಧನಾಗಿ ಇದ್ದೇನೆ ಅಂತ ಹೇಳಿದ್ರೆ ನನ್ನ ಜೀವಿತ ಸಂಪೂರ್ಣವಾಗಿ ಬದಲಾವಣೆ ಹೊಂದಿರುವಂಥ ಜೀವಿತವಾಗಿರ್ತದೆ. ಇದು ಎರಡನೆಯ ಭಾಗ ಇವತ್ತು ನಾವು ಧ್ಯಾನಿಸುವಂಥದ್ದು. ಹಾಗಿದ್ರೆ ಇವತ್ತು ನಾವು ಯೋಚನೆ ಮಾಡುವ, ಹಾಗಾದರೆ ನಾನು ಬದಲಾವಣೆ ಆಗಿದ್ದೀನಿ ನನ್ನ ಕ್ರೈಸ್ತ ಜೀವಿತದಲ್ಲಿ. ಹಾಗಿದ್ರೆ ನನ್ನ ಕ್ರೈಸ್ತ ಜೀವಿತ, ಕ್ರೈಸ್ತ ನಂಬಿಕೆ ಅದು ಮಾರ್ಪಡಿಸಲ್ಪಟ್ಟಿದೆನಾ? ಒಂದು ಸಾರಿ ಯೋಚನೆ ಮಾಡಿ ನಿಮ್ಮಷ್ಟಿಗೆ ನೀವೇ. ಪ್ರತಿ ವಾರ ಆರಾಧನೆಗೆ ಬರ್ತೇವೆ, ಪ್ರತಿ ವಾರ ವಾಕ್ಯಗಳನ್ನು ಧ್ಯಾನ ಮಾಡ್ತೇವೆ, ಪ್ರತಿ ವಾರ ಆರಾಧನೆ ಮಾಡ್ತೇವೆ, ಕಾಣಿಕೆ ಸಲ್ಲಿಸ್ತೇವೆ. ನಾವು ದೇವರಿಗೋಸ್ಕರವಾಗಿ ಏನು ಮಾಡಬೇಕು ಎಲ್ಲನೂ ಮಾಡ್ತಿದ್ವಿ. ಆದರೆ ನಮ್ಮ ಜೀವಿತ ಬದಲಾವಣೆ ಆಗಿಲ್ಲ ಅಂತ ಹೇಳಿದ್ರೆ, ನನ್ನ ಆಲೋಚನೆಗಳಲ್ಲಿ ಬದಲಾವಣೆ ಆಗಿಲ್ಲ ಅಂತ ಹೇಳಿದ್ರೆ, ನನ್ನ ಮಾತುಗಳಲ್ಲಿ ಬದಲಾವಣೆ ಆಗಿಲ್ಲ ಅಂತ ಹೇಳಿದ್ರೆ, ಒಂದೇ ಮಾತಲ್ಲಿ ನನ್ನ ನಡವಳಿಕೆಯಲ್ಲೇ ಬದಲಾವಣೆ ಆಗಿಲ್ಲ ಅಂತ ಹೇಳಿದ್ರೆ, ಇವು ಯಾವುದು ಕೂಡ ದೇವರ ಮುಂದೆ ಬರುವುದೇ ಇಲ್ಲ ರೀ. ಹಲ್ಲೆಲೂಯ. ಅದಕ್ಕೆ ಪೌಲ ಬರೀತಾನೆ, ಭಾಳ ಸ್ಪಷ್ಟವಾಗಿ ಹೇಳ್ತಾನೆ, ವಿವೇಕಪೂರ್ವಕವಾದ ಆರಾಧನೆ ಅದು ನನಗೆ ಬೇಕಂತ ಹೇಳಿದಾನೆ ದೇವರು. ಏನಂತ ಹೇಳ್ರಿ, ವಿವೇಕಪೂರ್ವಕವಾದ ಆರಾಧನೆ ಅದು ನಾವೆಲ್ಲರೂ ಮಾಡ್ಬೇಕ್ರಿ. ಈ ಆರಾಧನೆ ದೇವರಿಗೆ ಮಹಿಮೆ ಸಲ್ಲಿಸುವಂಥದ್ದು ನಿಜ, ದೇವರಿಗೆ ಸಂತೋಷವಾಗ್ತದೆ, ನಮಗೆ ಬ್ಲೆಸ್ಸಿಂಗ್ ಬರ್ತದೆ ನಿಜ. ಆದರೂ ಕೂಡ ದೇವರ ಅಪೇಕ್ಷಿಸುವಂಥ ಆರಾಧನೆ ಒಂದಿದೆ ಬೈಬಲಲ್ಲಿ. ಯಾರಿಗಾದ್ರೂ ಗೊತ್ತಿದೆನಾ? ಅದನ್ನು ಪೌಲ ಭಾಳ ಅದ್ಭುತವಾಗಿ ಬರೀತಾನೆ. ನಿಮಗೂ ಕೂಡ ಗೊತ್ತಿರುವಂಥ ವಾಕ್ಯನೇ ಅದು. ಏನು ವಾಕ್ಯ? ಎಲ್ಲರೂ ಒಂದ್ಸಲ ಓದಿ ಬಿಡೋಣ, ಬಾಯಿಪಟವಾಗಿ ಹೇಳೋಣ, ಎಲ್ಲರಿಗೆ ಬರುತ್ತೆ. ನಾನು ಸ್ಟಾರ್ಟ್ ಮಾಡ್ತೀನಿ. ಏನು ಗೊತ್ತಾ? ಯಾವುದು? ರೋಮ ಪತ್ರಿಕೆ 12ನೇ ವಾಕ್ಯದಲ್ಲಿ ಯಾರು ಹೇಳ್ತಾರೆ? ಆದುದರಿಂದ ನನ್ನ ಸಹೋದರಿ, ನಾನು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನೇ ದೇವರಿಗೆ ಮೀಸಲಾಗಿಯೂ ಆತನಿಗೆ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಅಷ್ಟೇ ಹೇಳ್ತೀವಿ ನಾವು. ಇನ್ನೂ ಸ್ವಲ್ಪ ಮುಂದಿದೆ ವಾಕ್ಯದು, ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ. ಹಾಗಾದರೆ ವಿವೇಕಪೂರ್ವಕವಾದ ಆರಾಧನೆ ಯಾವುದು? ಬುದ್ಧಿಯಿಂದ ಮಾಡುವ ಆರಾಧನೆ. ವಿವೇಕಪೂರ್ವಕವಾದ ಆರಾಧನೆ ಏನಂತ ಹೇಳಿದ್ರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನೇ ದೇವರಿಗೆ ಮೀಸಲಾಗಿಯೂ ಆತನಿಗೆ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ. ನಮ್ಮನ್ನೇ ದೇವರಿಗೆ ಅರ್ಪಿಸಿಲ್ಲ ಅಂತ ಹೇಳಿದ್ರೆ ನಾವು ಮಾಡುವ ಬೇರೆ ಆರಾಧನೆಗಳೆಲ್ಲ ಏನಾಗ್ತದೆ ಯೋಚನೆ ಮಾಡಿ. ನಮ್ಮನ್ನೇ ದೇವರಿಗೆ ಸಜೀವ ಯಜ್ಞವಾಗಿ ಒಪ್ಪಿಸಿಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಮಾಡೋ ಬೇರೆ ಎಲ್ಲ ಕಾರ್ಯಗಳು ಹೇಗೆ ನಿಲ್ತೇವೆ ದೇವರ ಮುಂದೆ? ಅದಕ್ಕೆ ದೇವರು ಹೇಳ್ತಾನೆ ಏನಂತ ಹೇಳಿದ್ರೆ, ನಿಮ್ಮನ್ನು ಮೊದಲು ಸಮರ್ಪಣೆ ಮಾಡಿರಿ, ನನಗೆ ಸಜೀವ ಯಜ್ಞವಾಗಿ ಅರ್ಪಿಸಿರಿ ನಿಮ್ಮನ್ನು ನೀವು. ಅದರ ಅರ್ಥ ಏನಂತ ಹೇಳಿದ್ರೆ, ನಮ್ಮ ಜೀವಿತ ಸಂಪೂರ್ಣವಾಗಿ ಅದು ಬದಲಾವಣೆ ಹೊಂದಿರುವಂಥ ಜೀವಿತವಾಗಲೇಬೇಕು. ಹಲ್ಲೆಲೂಯ. ಸೊ ಹಾಗಿದ್ರೆ ಇವತ್ತು ಯೋಚನೆ ಮಾಡಿ, ನಾವು ಎಷ್ಟು ಬದಲಾಗಿದ್ದೇವೆ ನಮ್ಮ ಕ್ರೈಸ್ತ ಜೀವಿತದಲ್ಲಿ, ಅಥವಾ ಬದಲಾವಣೆ ಹೊಂದಲಿಕ್ಕಿರೋ ಒಂದು ವಿಷಯಗಳು ಏನಾದರೂ ಇದ್ದಾವ? ನಾವು ತಿಳ್ಕೊಳ್ಳುವಂಥ ವಿಷಯಗಳು ಏನಿದ್ದಾವೆ? ಹಾಗಾದರೆ ವಾಕ್ಯದ ಪ್ರಕಾರವಾಗಿ ನಾವು ವಾಕ್ಯದಿಂದ ಕೇಳಿಸ್ಕೊಳ್ಳೋಣ. ಬೈಬಲಲ್ಲಿ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ. ಕಳೆದ ವಾರದ ಒಂದು ವಚನ ಜಸ್ಟ್ ನಾನು ಕೋಟ್ ಮಾಡ್ತೀನಿ, 2 ಕೊರಿಂಥ 5:17 ವಾಕ್ಯದಲ್ಲಿ. ಅಲ್ಲಿ ಆ ವಿಷಯ ಬಹಳ ಸ್ಪಷ್ಟವಾಗಿ ಪೌಲ ಬರೀತಾನೆ. ಏನಂತ ಹೇಳಿದ್ರೆ, ಈಗೋ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದ. ಈಗೋ ಪೂರ್ವ ಸ್ಥಿತಿ ಎಲ್ಲ ಹೋಗಿ ಎಲ್ಲ ನೂತನವಾಯಿತು. ಅದು ಹೋದ ವಾರದಲ್ಲಿ ನಾವು ಧ್ಯಾನ ಮಾಡಿದ್ದೀವಿ. ಹಾಗಾದರೆ ಅದರ ಮುಂದುವರೆದ ಭಾಗವಾಗಿ ಕೇಳಿಸ್ಕೊಳ್ಳುವೇನಂತ ಹೇಳಿದ್ರೆ, ಯಾವನಾದರೂ ಕ್ರಿಸ್ತನಲ್ಲಿ ಇದ್ದರೆ, ಇಲ್ಲ ಅನ್ನುವಂಥ ಪ್ರಶ್ನೆ ಇಲ್ಲ, ಇದ್ದರೆ ಅವರೇನಾಗಿದೆ? ನೂತನ ಸೃಷ್ಟಿಯಾಗಿದ್ದಾರೆ. ಹಾಗಾದರೆ ಇವತ್ತು ನಾವೆಲ್ಲರೂ ಹೇಗಿರ್ಬೇಕು? ಇಲ್ಲೆಲ್ಲ ಕ್ರಿಸ್ತನಲ್ಲಿ ಇದ್ದೇವೆ, ಕ್ರಿಸ್ತನಲ್ಲಿ ನಾವು ಜೀವಿಸ್ತಿದ್ದೇವೆ, ಕ್ರಿಸ್ತನು ನಮ್ಮಲ್ಲಿ ಜೀವಿಸ್ತಾ ಇದ್ದಾನೆ. ಆದರೆ ಒಂದು ವಿಷಯ ಗಮನದಿಂದ ಕೇಳಿಸ್ಕೊಳ್ಳಿ, ಯಾವನಾದರೂ ಕ್ರಿಸ್ತನಲ್ಲಿ ಇದ್ದರೆ
ಅವನು ನೂತನ ಸೃಷ್ಟಿಯಾಗಿದ್ದಾನೆ, ಅವರು ನೂತನ ಸೃಷ್ಟಿಯಾಗಿದ್ದಾರೆ. ಹಾಗಾದರೆ ನೂತನ ಸೃಷ್ಟಿ ಅಂದರೆ ಹೇಗಿರುತ್ತೆ? ಆ ಹೊಸ ಜೀವಿತ ಹೇಗಿರ್ತದೆ? ಆ ನೂತನ ಸೃಷ್ಟಿಗಳು ನಾವೆಲ್ಲರೂ ಕೂಡ ಎಲ್ಲ ನ್ಯೂ ಕ್ರಿಯೇಷನ್ಸ್, ನಾವೆಲ್ಲ ಹೊಸ ಸೃಷ್ಟಿಗಳು. ಅದಕ್ಕೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನನಗೆ ಹೊಸ ಸೃಷ್ಟಿಯೇ ಬೇಕು ಎಂಬುದಾಗಿ ದೇವರು ಇಷ್ಟಪಡ್ತಾನಂತ್ರಿ. ಹಾಗಾದರೆ ನಾವು ಹೊಸ ಸೃಷ್ಟಿಗಳಾಗಿದ್ದೇವಾ? ಬದಲಾವಣೆ ಹೊಂದಿರುವಂಥ ವಿಶ್ವಾಸಿಗಳಾಗಿದ್ದೇವಾ? ಹಾಗಾಗಿ ಇವತ್ತಿನ ಧ್ಯಾನ ಮಾಡುವಂಥ ವಿಷಯ ಕೂಡ ಅದೇ ಆಗಿರ್ತದೆ. ಏನಂತ ಹೇಳಿದ್ರೆ, ಜನರು ಯಾವಾಗ ಯೇಸು ಸ್ವಾಮಿಯನ್ನು ರಕ್ಷಕನನ್ನಾಗಿ ಅಂಗೀಕಾರ ಮಾಡ್ತಾರೋ ಅಥವಾ ಸ್ವೀಕಾರ ಮಾಡ್ತಾರೋ ಅದೇ ಸಮಯದಿಂದಲೇ ಅವರು ಸಂಪೂರ್ಣವಾಗಿ ಬದಲಾವಣೆ ಹೊಂದಿರುವ ಜನರಾಗಲಿಕ್ಕೆ ಸಾಧ್ಯ. ಯಾವಾಗ ಯೇಸುವನ್ನು ಸ್ವೀಕಾರ ಮಾಡಿದೆವು ಅದೇ ಸಮಯದಲ್ಲಿ ನನ್ನ ಜೀವಿತ ಬದಲಾವಣೆ ಆಗಲೇಬೇಕು. ಆಗದೆ ಹೋದರೆ ನಾನು ಇನ್ನೂ ಕೂಡ ಒಬ್ಬ ಒಳ್ಳೆ ವಿಶ್ವಾಸಿ ಆಗಲಿಲ್ಲ, ನಾವು ಅಲ್ಲಿ ಏನೋ ತಪ್ಪುಗಳನ್ನು ಮಾಡ್ತಿದ್ದೀವಿ. ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ತೀರ್ಮಾನ ಮಾಡುವ, ನಾವೆಲ್ಲರೂ ಕೂಡ ನಿರ್ಧರಿಸೋಣ. ಏನಂತೇಳಿದರೆ, ನಾನು ಒಬ್ಬ ಕ್ರೈಸ್ತ ವಿಶ್ವಾಸಿಯಾಗಿ ನನ್ನ ಕ್ರೈಸ್ತ ಜೀವಿತದಲ್ಲಿ ಸಂಪೂರ್ಣವಾಗಿ ಮಾರ್ಪಡಿಸಲ್ಪಟ್ಟಂಥ ವ್ಯಕ್ತಿ ಆಗಲೇಬೇಕು. ಇವತ್ತು ಅದು ನಿರ್ಧಾರ ಮಾಡಿ ಎಲ್ಲರೂ ಕೂಡ ಇವತ್ತು ತೀರ್ಮಾನ ತೆಗೆದುಕೊಳ್ಳಿ. ವಾಕ್ಯ ಕೇಳಿದ ಮೇಲೆ ಒಂದು ಡಿಸೈಡ್ ಮಾಡಿ, ಹೌದು ನಾನು ಈ ದಿನದಿಂದ, ಒಂದು ವೇಳೆ ಹಂಗೆ ಮೊದಲಿನ ದಿನ ಆಗಿದ್ರೆ ತುಂಬ ಸಂತೋಷ, ದೇವರಿಗೆ ಮಹಿಮೆ ಆಗಲಿ, ಹಲ್ಲೆಲೂಯ. ಒಂದು ವೇಳೆ ಅದನ್ನು ಇನ್ನೂ ಇಂಪ್ರೂವೈಸ್ ಮಾಡಿಕೊಳ್ಳೋಣ. ಸೊ ಹಾಗಿದ್ರೆ ಏನನ್ನಲ್ಲಿ ಬದಲಾವಣೆನೇ ಇಲ್ಲ, ನಾನು ಇನ್ನೂ ಕೂಡ ಅದೇ ಹಳೇ ಜೀವಿತದಲ್ಲೇ ಬದುಕ್ತಿದ್ದೀನಿ ಅಂತ ಹೇಳಿದ್ರೆ ನಾವಿವತ್ತು ದೇವರ ಮುಂದೆ ಒಪ್ಪಿಸಿಕೊಳ್ಳೋಣ ಪ್ರೇರೆ. ಹಾಗಾಗಿ ವಾಕ್ಯದಿಂದ ಆರಂಭ ಮಾಡಲಿಕ್ಕೆ ಬಯಸ್ತೇನೆ. ಎ ಕ್ರಿಶ್ಚಿಯನ್ ಹ್ಯಾಸ್ ಎ ಚೇಂಜ್ ಆಫ್ ಹಾರ್ಟ್ ಅಂತ ಬರೆಯಲ್ಪಟ್ಟಿದೆ ಒಂದು ಇಂಗ್ಲೀಷಲ್ಲಿ. ಒಬ್ಬ ಕ್ರೈಸ್ತ ವಿಶ್ವಾಸಿ ಬದಲಾಗಬೇಕಾಗಿದ್ದಂಥ ಮೊದಲನೇ ಒಂದು ವಿಷಯ ಕೇಳಿಸ್ಕೊಳ್ಳಿ ಎಲ್ಲರೂ ಕೂಡ. ಏನಂತ ಹೇಳಿದ್ರೆ, ಪೌಲನು ಯೇಸುವನ್ನು ವಿಭಿನ್ನವಾಗಿ ನೋಡ್ತಾನೆ ಒಂದು ಸಂದರ್ಭದಲ್ಲಿ. ಹೇಗೆ? ಒಬ್ಬ ಕ್ರೈಸ್ತನ ಹೃದಯ ಅದು ಬದಲಾವಣೆ ಆದಂಥ ಹೃದಯವಾಗಿರ್ತದೆ. ಯಾಕಂದರೆ ಹೃದಯವು ಎಲ್ಲಕ್ಕಿಂತಲೂ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ ಅದು. ಹಾಗಾಗಿ ನಮಗೆ ಮೊದಲನೇದಾಗಿ ಬದಲಾವಣೆ ಬೇಕಾಗಿರೋದು ನಮ್ಮ ಹೃದಯದಲ್ಲಿ. ನಮ್ಮ ಹೃದಯಕ್ಕೆ, ಹೃದಯದ ಆಲೋಚನೆಗಳನ್ನು ಬಲ್ಲಾತನಾಗಿದ್ದಾನೆ ದೇವರು. ಹಾಗಾಗಿ ಹೃದಯ ಅನ್ನುವಂಥದ್ದು ಬಹಳ ಪ್ರಾಮುಖ್ಯ. ಹಾಗಾಗಿ ವಚನವನ್ನು ಓದಿ ಕೇಳಿಸ್ಕೊಳ್ಳುವ. ನೋಡಿ ಏನಂತ ಹೇಳಿದ್ರೆ, ಪೌಲನ ಜೀವಿತವನ್ನು ಆಲೋಚನೆ ಮಾಡಿ. ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ ವಚನ 1ರಿಂದ 18 ವಚನಗಳು, ಅದೆಲ್ಲ ಓದಬೇಕಾಗಿಲ್ಲ. ಅದರಲ್ಲಿ ಕೆಲ ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ ವಚನ 1ರಿಂದ 18ರವರೆಗೆ ಓದುವಾಗ ಅಲ್ಲಿ ಸಭೆಯವರನ್ನು ಹಿಂಸೆ ಪಡಿಸುವಂತಹ, ದುಷ್ಟತನದಲ್ಲಿ ಜೀವಿಸುವಂತಹ, ದೇವರಿಗೆ ವಿರುದ್ಧವಾಗಿ ಜೀವಿಸಿರುವಂತಹ ಕಠಿಣ ಹೃದಯವುಳ್ಳಂಥ ವ್ಯಕ್ತಿ, ದೇವ ಜನರನ್ನು ನಾಶಪಡಿಸಿರುವಂಥ ವ್ಯಕ್ತಿ, ಅನೇಕ ಸಭೆಗಳನ್ನು ಧ್ವಂಸ ಮಾಡಿರುವಂಥ ವ್ಯಕ್ತಿ, ಅನೇಕ ಕ್ರೈಸ್ತ ವಿಶ್ವಾಸಿಗಳನ್ನು ಸೆರೆಮನೆಗೆ ಹಾಕಿದಂಥ ವ್ಯಕ್ತಿಯ ಕಠಿಣ ಹೃದಯ ಹೇಗೆ ಬದಲಾವಣೆ ಆಯ್ತ್ರಿ? ಹಲ್ಲೆಲೂಯ. ಆ ಪೌಲನ ಜೀವಿತ ಹೇಗೆ ಮಾರ್ಪಡಿಸಲ್ಪಟ್ಟದಾಗಾದ್ರೆ ಅವನ ಹೃದಯ ಸಂಪೂರ್ಣವಾಗಿ ಬದಲಾವಣೆ ಆಯ್ತ್ರಿ. ಅದಕ್ಕೆ ಬೈಬಲಲ್ಲಿ ಬರೆಯಲ್ಪಟ್ಟಿದೆ, ಎ ಕ್ರಿಶ್ಚಿಯನ್ ಹ್ಯಾಸ್ ಎ ಚೇಂಜ್ ಆಫ್ ಹಾರ್ಟ್. ಅವನ ಹೃದಯ ಬದಲಾವಣೆ ಆಗಲೇಬೇಕು. ಆ ಪೌಲನ ಹೃದಯ ಹೇಗೆ ಬದಲಾಯಿತು ಅಂತೇಳಿ ಆ ಸ್ಟೋರಿ ನಾವೆಲ್ಲರೂ ಕೇಳಿಸ್ಕೊಂಡಿದ್ವಿ ಅನೇಕ ಬಾರಿ. ಅದು ನಿಮ್ಮ ನೆನಪಿಗೋಸ್ಕರವಾಗಿ ಓದಲಿಕ್ಕೆ ಬಯಸ್ತೇನೆ. ಆ ದಮಸ್ಕ ಪಟ್ಟಣಕ್ಕೆ ಹೋಗ್ತದೆ ಈಗ ಸೌಲನು ತನ್ನ ಸೈನ್ಯ ಸಮೇತವಾಗಿ ಆ ದೇವ ಜನರನ್ನು ಸೆರೆಮನೆಗೆ ಹಾಕಿಸಲಿಕ್ಕಾಗಿ ಯಾಜಕರಿಂದ ಅಪ್ಪಣೆಯನ್ನು ತೆಗೆದುಕೊಂಡವನಾಗಿ, ಅಧಿಕಾರಿಗಳಿಂದ ಪತ್ರವನ್ನು ತೆಗೆದುಕೊಂಡವನಾಗಿ ಆ ದಮಸ್ಕ ಪಟ್ಟಣದ ಎಲ್ಲ ವಿಶ್ವಾಸಿಗಳನ್ನು ಸೆರೆಮನೆಯಲ್ಲಿ ಹಾಕಲಿಕ್ಕಾಗಿ ಸೈನ್ಯ ಸಮೇತವಾಗಿ ಹೋಗ್ತಾ ಇದ್ದಾನೆ. ಆದರೆ ಏನು ನಡೀತು ಪ್ರಯಾಣದಲ್ಲಿ? ಮಾರ್ಗ ಮಧ್ಯದಲ್ಲಿ ಒಂದು ವಾಕ್ಯ ಓದೋಣ. ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ ಅದರ 4ನೇ ವಾಕ್ಯದಲ್ಲಿ. ಯಾರಾದರೂ ವಚನವನ್ನು? ಅವನು ನೆಲಕ್ಕೆ ಬೀಳಲು, ಅವನು ಪ್ರಯಾಣ ಮಾಡುತ್ತಾ ದಮಸ್ಕದ ಹತ್ತಿರಕ್ಕೆ ಬರಲು ಪಕ್ಕನೆ ಆಕಾಶದೊಳಗಿಂದ ಒಂದು ಬೆಳಕು ಅವನ ಸುತ್ತಲೂ ಮಿಂಚಿತು. ನೆಕ್ಸ್ಟ್, ಅವನು ನೆಲಕ್ಕೆ ಬಿದ್ದು, ಸೌಲನೇ ಸೌಲನೇ ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತೆ ಎಂದು ಒಂದು ವಾಣಿಯನ್ನು ಕೇಳ್ತಾನೆ. ಸೊ ಇದು ಸ್ಟೋರಿ ನಮಗೆ ಗೊತ್ತಿದೆ. ಸೊ ಜಸ್ಟ್ ನಾನು ನಿಮಗೆ ನೆನಪಿಗೋಸ್ಕರವಾಗಿ ವಾಕ್ಯವನ್ನು ಓದ್ತಾ ಇದ್ದೀನಿ. ಹಾಗಾದರೆ ಕೇಳಿಸ್ಕೊಳ್ಳಿ, ಆ ಪೌಲನ ಹೃದಯ ಹೇಗೆ ಬದಲಾಯಿತು, ಆ ಪೌಲನ ಜೀವಿತ ಹೇಗೆ ಮಾರ್ಪಡಿಸಲ್ಪಟ್ಟಿತ್ತು. ಅವನು ಹೋಗ್ತಿರೋದು ಎಲ್ಲಿಗೆ? ವಿಶ್ವಾಸಿಗಳನ್ನು ಸೆರೆಮನೆಯಲ್ಲಿ ಹಾಕಿಸಲಿಕ್ಕೆ, ಕ್ರೈಸ್ತ ಸಭೆಗಳನ್ನು ಹಾಳು ಮಾಡೋದಕ್ಕೆ, ಸಭೆಗಳನ್ನು ಧ್ವಂಸ ಮಾಡಲಿಕ್ಕೆ. ಆದರೆ ಅಲ್ಲಿ ನಡೆದಿರುವಂಥ ಘಟನೆ ಏನ್ರಿ? ಸೌಲನೇ ಸೌಲನೇ ನನ್ನನ್ನು ಯಾಕೆ ಹಿಂಸೆ ಪಡಿಸ್ತೇನೆ ಒಂದು ಕೇಳಿದಂಥ ಒಂದು ವಾಣಿ ಅವನ ಕಿವಿಗೆ ಬಿತ್ತು. ಸೈನ್ಯ ಸಮೇತವಾಗಿ ಹೋಗುವಾಗ ಆ ದೊಡ್ಡ ಬೆಳಕು ಅವನ ಮೇಲೆ ಬೀಳುವಾಗ ಪಕ್ಕನೆ ಆಕಾಶದೊಳಗಿಂದ ಬಿದ್ದಂಥ ಬೆಳಕಿಗೆ ಅವನು ಆ ಕುದುರೆಯ ಮೇಲಿಂದ ಏನು ಮಾಡಿದನಂತೆ? ಕೆಳಗೆ ಬಿದ್ದ.
ಬಿದ್ದ ತಕ್ಷಣನೇ ಅವನು ಬ್ಲೈಂಡ್ ಆಗಿಬಿಟ್ರೆ, ಕಣ್ಣುಗಳು ಹೋಗಿಬಿಟ್ಟು ಅವನಿಗೆ ಏನು ಕಾಣಿಸ್ತಾನೆ ಇಲ್ಲ. ಅವನ ಜೊತೆ ಸೇವಕರು ಬಂದು ಅವನ ಹಿಡಿದು ನಿಲ್ಲಿಸ್ತಾರೆ. ಏನು ನಡೀತಿದಿಲ್ಲಿ ಬೇರೆ ಯಾರಿಗೆ ಗೊತ್ತಾಗಿಲ್ಲ, ಆದರೆ ದೇವರಿಗೆ ಮತ್ತು ಯಾರಿಗೆ, ಈ ಸೌಲನಿಗೆ ಮಾತ್ರವೇ ಅದು ಸಂಬಂಧಪಟ್ಟಂಥ ವಿಷಯ. ಅದಕ್ಕೆ ಆ ಸಮಯದಲ್ಲಿ ಒಂದು ವಾಣಿ ಕೇಳ್ತಾನೆ, ಸೌಲನೇ ಸೌಲನೇ, ನನ್ನನ್ನು ನೀನು ಯಾಕೆ ಹಿಂಸೆ ಪಡಿಸ್ತಾ ಇದ್ದಿ? ಹಲ್ಲೆಲೂಯಾ. ನಿಜವಾಗಿ ಯೋಚನೆ ಮಾಡಿ, ಸೌಲ ಹಿಂಸೆ ಪಡಿಸಿದ್ದು ಯಾರನ್ನ? ಸೌಲ ಹಿಂಸೆ ಪಡಿಸಿದ್ದು ಯಾರನ್ನ? ದೇವರ ಮಕ್ಕಳನ್ನ. ಬಟ್ ದೇವರು ನೋಡಿ, ಇಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಇವನಿಗೆ ಕನ್ಫ್ಯೂಸ್ ಆಗಿಬಿಟ್ಟಿದೆ ಟೋಟಲಿ. ಆ ಎಕ್ಸ್ಪೀರಿಯನ್ಸ್ ಎಲ್ಲ ಈ ಸೌಲನಿಗೆ. ಅದಕ್ಕೆ ಪ್ರಶ್ನೆ ಮಾಡ್ತಾನೆ, ಕರ್ತನೇ ನೀನು ಯಾರು ಎಂದು ಕೇಳ್ತಾನೆ. ನಾನು ಯಾವಾಗ ನಿನ್ನನ್ನು ಹಿಂಸೆ ಪಡಿಸಿದೆ? ನೀನು ಯಾರು? ನಿನ್ನನ್ನು ಹಿಂಸೆ ಪಡಿಸಲಿಕ್ಕೆ ನಾನು ಯಾರು, ಅಥವಾ ನೀನು ಯಾರಾಗಿದ್ದಿ? ಅದಕ್ಕೆ ದೇವರ ಕಡೆಯಿಂದ ಉತ್ತರ ಏನು ಗೊತ್ತಾ? ನೋಡಿ, ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಕರ್ತನ ಹೇಳ್ತಾನೆ ಅದಕ್ಕೆ, ನೀನು ಹಿಂಸೆ ಪಡಿಸುವ ಯೇಸುವೇ ನಾನು. ಹಲ್ಲೆಲೂಯಾ. ನೀನು ಏನು ಹಿಂಸೆ ಪಡಿಸ್ತಿದ್ದಲ್ಲ, ಆ ಯೇಸುನೇ ನಾನು. ಸ್ವಲ್ಪ ಇನ್ನೂ ಆಳಕ್ಕೆ ಹೋಗಿ ಏನು ಗೊತ್ತಲ್ಲಿ, ನೀನು ಹಿಂಸೆ ಪಡಿಸಿರುವಂಥ ಸಭೆ, ನೀನು ಹಿಂಸೆ ಪಡಿಸುವಂಥ ನನ್ನ ಜನರು, ನೀನು ಹಿಂಸೆ ಪಡಿಸುವಂಥ ನನ್ನ ಭಕ್ತರು, ಅವರೆಲ್ಲರಲ್ಲಿ ನಾನಿದ್ದೀನಿ. ಹಾಗಾಗಿ ನನ್ನ ಜನರನ್ನು ನೀನು ಹಿಂಸೆ ಪಡಿಸುವಾಗ ಅದು ನನಗೆ ಹಿಂಸೆ ಪಡಿಸಿದ ಹಾಗೆ, ನನ್ನ ಜನರಿಗೆ ನೋವನ್ನುಂಟು ಮಾಡುವಾಗ ಅದು ನನಗೆ ನೋವನ್ನುಂಟು ಮಾಡಿದ ಹಾಗೆ. ಹಾಗಾಗಿ ನೀನು ಹಿಂಸೆ ಪಡಿಸುವಂಥ ಯೇಸುವೇ ನಾನು ಎಂಬುದಾಗಿ ದೇವರು ಒಂದು ವಾಣಿ. ಆ ಸಮಯದಲ್ಲಿ ನೋಡಿ, ಅಲ್ಲಿ ಏನು ನಡೀತು ಗೊತ್ತಾ? ತಕ್ಷಣವೇ ಅಲ್ಲಿ ನಡೆದಿರುವಂಥ ಘಟನೆಗಳೆಲ್ಲ ನಮಗೆ ಮುಂದೆ ಗೊತ್ತಿದೆ. ಆಗ ಹೇಳ್ತಾನೆ, ನೀನೆದ್ದು ಊರೊಳಕ್ಕೆ ಹೋಗು, ನೀನು ಮಾಡಬೇಕಾದ್ದೆಲ್ಲ ಅಲ್ಲಿ ನಿನಗೆ ತಿಳಿಸಲ್ಪಡುತ್ತದೆ. ಇಷ್ಟು ವಿಷಯ ನಮಗೆ ಅರ್ಥ ಆದರೆ ಸಾಕು. ಆಗ ಏನು ಮಾಡಿದನಂತೆ, ಅವನನ್ನು ಕರ್ಕೊಂಡು ಹೋಗಿ ಊರೊಳಗೆ ಹೋಗಿ ಬಿಡ್ತಾರೆ ಒಂದು ಮನೆಯಲ್ಲಿ. ಆಮೇಲೆ ಅಲ್ಲಿ ದೇವ ಸೇವಕನಿಗೆ ದರ್ಶನದಲ್ಲಿ ದೇವರು ಮಾತಾಡಿ ಹೇಳ್ತಾನೆ, ಏನಂತ ಹೇಳಿದ್ರೆ, ಅನನೀಯನಿಗೆ ಇಂಥ ಸ್ಥಳದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಹೋಗಿ ನೀನು ಪ್ರಾರ್ಥನೆ ಮಾಡು. ಆ ಪ್ರಾರ್ಥನೆ ಮಾಡಿದ ಮೇಲೆ ಅವನ ಜೀವಿತ ಸಂಪೂರ್ಣವಾಗಿ ಬದಲಾವಣೆ ಹೊಂದಿತ್ತು. ಅವನ ಹೃದಯ ಮಾರ್ಪಡಿಸಲ್ಪಟ್ಟಿತ್ತು. ಓದಿನ ವಾಕ್ಯಕ್ಕೆ ಬರೋಣ. ಅಲ್ಲಿ ನೋಡಿ, ವಾಕ್ಯ ಓದಿ, ಅಲ್ಲಿ 13ನೇ ವಚನ, ಅಲ್ಲಿ ಅನನೀಯನಿಗೆ ಹೇಳುವಂಥ ಒಂದು ವಿಷಯಗಳು ಬರೆಯಲ್ಪಟ್ಟಿದೆ. ಓದಿನ ವಾಕ್ಯವನ್ನು, 13ನೇ ವಚನ. ಹಾಂ, ನಿನ್ನನ್ನು ನಂಬಿದ ದೇವ ಜನರಿಗೆ ಎಷ್ಟೋ ಕೇಡನ್ನು ಉಂಟು ಮಾಡಿದ ಅವನ ವಿಷಯವಾಗಿ ಅನೇಕರಿಂದ ಕೇಳಿದ್ದೀನಿ. ನೀವು ಯೋಚನೆ ಮಾಡಿ, ಒಂದು ವೇಳೆ ನಾವು ಯಾರಿಗಾದರೂ ನೋವನ್ನುಂಟು ಮಾಡಿದ್ದೀವಾ? ನಮ್ಮ ಕ್ರೈಸ್ತ ಜೀವಿತದಲ್ಲಿ ದೇವರ ಮಕ್ಕಳೆಂಬುದಾಗಿ ಹೆಸರುಗೊಂಡಿರುವಂಥ ನಾವು ಬೇರೆಯವರಿಗೆ ಏನಾದರೂ ನೋವನ್ನುಂಟು ಮಾಡಿದ್ವಾ? ಅಥವಾ ನಮ್ಮ ನಿಮಿತ್ತವಾಗಿ ಅನೇಕರು ಹಿಂಸೆ ಪಟ್ಟಿದ್ದಾರಾ? ಆ ನಿಜವಾದಂಥ ಸ್ಥಿತಿಯಲ್ಲಿದ್ದವನು ಈ ಸೌಲ. ಅದಕ್ಕೆ ಇಲ್ಲಿ ಅನನೀಯ ಹೇಳ್ತಾನೆ ಏನಂದರೆ, ನಿನ್ನನ್ನು ನಂಬಿದ ದೇವ ಜನರಿಗೆ ಎಷ್ಟೋ ಕೇಡನ್ನು ಉಂಟು ಮಾಡಿರುವಂಥ ಕಠಿಣ ಹೃದಯವುಳ್ಳವನು ಸೌಲ. ನೀನು ಅವನ ಬಳಿಗೆ ಹೋಗಂತ ಹೇಳ್ತಿದ್ದಲ್ಲಪ್ಪ ದೇವರೇ. ಹಲ್ಲೆಲೂಯಾ. ನೀನು ಅವನ ಬಳಿಗೆ ನನ್ನನ್ನು ಕಳಿಸ್ತಿದ್ದಿ. ಬಟ್ ಆದರೆ ದೇವ್ರು ಏನು ಹೇಳ್ತಾನೆ ಗೊತ್ತಾ ಅವನಿಗೆ? ನೋಡಿ, 15ನೇ ವಚನದಲ್ಲಿ ಓದು. ಅದೆಲ್ಲ ಒಂದು ಸೈಡ್ ಇರಲಿ ಅನನೀಯನೇ, ನಾನು ನಿನಗೆ ಹೇಳ್ತಿದ್ದೀನಿ, ಈಗ ನೀನು ಹೋಗಷ್ಟೇ. ಓದು ವಚನವನ್ನು ಕಂಟಿನ್ಯೂ ಮಾಡೋಣ. ಕರ್ತನು ಅವನಿಗೆ, ನೀನು ಹೋಗು, ಆ ಮನುಷ್ಯನು ಅನ್ಯ ಜನರಿಗೂ ಅರಸುಗಳಿಗೂ ಇಸ್ರಾಯೇಲರಿಗೂ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ. ಹಲ್ಲೆಲೂಯಾ. ಎಲ್ಲರೂ ಹೇಳೋಣ, ಹಲ್ಲೆಲೂಯಾ. ನೀನು ಅದರ ಬಗ್ಗೆ ಯೋಚನೆ ಮಾಡಬೇಡ ಅನನೀಯ. ಅವನ ಕಠಿಣ ಹೃದಯವುಳ್ಳವನೇ, ನನ್ನ ಜನರನ್ನು ಹಿಂಸೆ ಪಡಿಸಿರುವಂಥವನೇ, ನನ್ನನ್ನು ಸ್ಮರಿಸುವವರೆಲ್ಲರಿಗೆ ಬೇಡಿ ಹಾಕಿಸಿರುವಂಥ ವ್ಯಕ್ತಿನೇ ಅವನು. ಆದರೂ ಕೂಡ ನಾ ಏನು ಮಾಡೀನಿ, ಈಗ ಅವನ ಹೃದಯವನ್ನು ಮಾರ್ಪಡಿಸ್ತೇನೆ, ಅವನ ಜೀವಿತವನ್ನು ಬದಲಾಯಿಸ್ತೀನಿ. ನೀನು ಹೋಗಷ್ಟೇ, ನೀನು ಹೋಗು. ಅವನಿಗೇನು ಮಾಡ್ತೇನೆ ಅಂತ ಹೇಳಿದ್ರೆ, ಆ ಮನುಷ್ಯನು ಅನ್ಯ ಜನಗಳಿಗೂ ಅರಸುಗಳಿಗೂ ಇಸ್ರಾಯೇಲರಿಗೂ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನ. ಹಲ್ಲೆಲೂಯಾ. ಹಾಗಿದ್ರೆ ಕರ್ತನಲ್ಲಿ ಪ್ರಿಯ ದೇವಜನರೇ, ನೀವೆಲ್ಲರೂ ಕೂಡ ಯಾರು ಗೊತ್ತಾ? ದೇವರ ಕೈಯಲ್ಲಿನ ಒಂದು ಒಳ್ಳೆಯ ಸಾಧನವಾಗಿದ್ದರು ನೀವೆಲ್ಲರೂ. ಯಾವುದಕ್ಕಾಗಿ? ದೇವರ ಹೆಸರನ್ನು ಇತರರಿಗೆ ತಿಳಿಸಲಿಕ್ಕಾಗಿ, ಮಾರ್ಪಡಿಸಲ್ಪಟ್ಟವರಾಗಿ, ಬದಲಾವಣೆ ಹೊಂದಿದ ಹೃದಯವುಳ್ಳವರಾಗಿ ಜೀವಿಸುವ ನೀವೆಲ್ಲರೂ ಕೂಡ ದೇವರ ಕೈಯಲ್ಲಿ ಒಂದು ಸಾಧನವಾಗಿದ್ದೀರಿ. ಹಲ್ಲೆಲೂಯಾ. ಎಲ್ಲರೂ ಹೇಳೋಣ, ನೀವೇನಾಗಿದ್ದೀರಿ ದೇವರ ಕೈಯಲ್ಲಿ? ಆ ಸಾಧನ ಹೇಗಿರ್ಬೇಕ್ರಿ? ಈ ನನ್ನ ಮುಂದೆ ಒಂದು ಸಾಧನ ಇದು ನೋಡಿ ತುಂಬ ಸಂತೋಷ ಆಯ್ತು ನನಗೆ. ಇದು ಭಾಳ ಅವಶ್ಯವಾಗಿ ಬೇಕಾಗಿತ್ತು. ನಾನು ಹೇಳೋದಕ್ಕಿಂತ ಮುಂಚೆನೇ ದೇವರು ನಿಮಗೆ ಪ್ರೇರೇಪಣೆ ಮಾಡೋದು ಇಲ್ಲಿ ರೆಡಿ ಇತ್ತು ಬರಷ್ಟಿಗೆ. ಐ ಆಮ್ ಸೋ ಹ್ಯಾಪಿ ಫಾರ್ ದಿಸ್. ಹಾಗಾದರೆ ಯೋಚನೆ ಮಾಡಿ, ಈ ಸಾಧನ ಇದು ಉಪಯೋಗ ಇಲ್ಲ ಅಂದರೆ ಏನಾಗುತ್ತೆ? ವೇಸ್ಟ್ ಆಗುತ್ತೆ, ವ್ಯರ್ಥವಾಗುತ್ತೆ.
ಬಟ್ ಆದರೆ ನೀವು ದೇವರ ಕೈಯಲ್ಲಿ ಒಂದು ಸಾಧನವಾಗಿದ್ರಲ್ಲ, ಉಪಯೋಗಿಸಲ್ಪಡುವ ಸಾಧನಗಳಾಗಬೇಕು. ನೀವೆಲ್ಲರೂ ನಿರ್ಜೀವವಿಲ್ಲದಂಥ ಸಾಧನಗಳಾಗಬಾರ್ದ್ರಿ. ಸಾಧನ ಅಂತ ಹೇಳಿದ್ರೆ ಒಂದು ಇಕ್ವಿಪ್ಮೆಂಟ್ ಅಂತ ಹೇಳಿದ್ರೆ ದೇವರ ಕೈಯಲ್ಲಿ ಆತನಿಗಾಗಿ ಉಪಯೋಗಿಸಲ್ಪಡುವ ಸಾಧನವಾಗಬೇಕು ನೀವೆಲ್ಲರೂ ಕೂಡ. ಅದೇ ಮಾರ್ಪಡಿಸಲ್ಪಟ್ಟ ಹೃದಯ. ಹಲ್ಲೆಲೂಯ. ಹಾಗಾದರೆ ಯೋಚನೆ ಮಾಡಿ, ಕ್ರಿಸ್ತನು ನಡೆದಂತೆ ನಡೆಯುವುದಕ್ಕೆ ಬದ್ಧಳು ಆಗಿರುವ ನಾವೆಲ್ಲರೂ ಕೂಡ ಬದಲಾವಣೆ ಹೊಂದಿದ ಹೃದಯ ಬೇಕು. ಅದಕ್ಕೆ ಇವತ್ತಿನ ಸಂದೇಶ ಹೇಳುವಾಗ ಏನಂತ ಹೇಳಿದ್ರೆ, ಒಬ್ಬ ಕ್ರೈಸ್ತನು ಬದಲಾದ ವ್ಯಕ್ತಿ, ಒಬ್ಬ ಕ್ರೈಸ್ತನು ಮಾರ್ಪಡಿಸಲ್ಪಟ್ಟ ವ್ಯಕ್ತಿ. ಅವನು ಇದ್ದ ಹಾಗಿರುವಂಥ ಸ್ಥಿತಿಯಲ್ಲಿ ಇರಲಿಕ್ಕಾಗಿ ದೇವರು ನಮ್ಮನ್ನು ಕರೆಯಲಿಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್, ಉದಾಹರಣೆ ಹೊರಗಡೆಯಿಂದ ಹೇಳ್ತಿಲ್ಲ, ಬೈಬಲಲ್ಲೇ ಬರೆಯಲ್ಪಟ್ಟಿದೆ. ಕಠಿಣ ಹೃದಯವುಳ್ಳವನು, ದೇವಜನರನ್ನು ಹಿಂಸೆ ಪಡಿಸಿರುವಂಥವನು, ಅನೇಕರನ್ನ ಸೆರೆಮನೆಗೆ ಹಾಕಿರುವಂಥವನು, ಅನೇಕ ಸಭೆಗಳನ್ನು ಧ್ವಂಸ ಮಾಡಿರುವಂಥ ವ್ಯಕ್ತಿ. ಅವನು ಹೃದಯ ಹೇಗೆ ದೇವರು ಮಾರ್ಪಡಿಸಿದೆ ಯೋಚನೆ ಮಾಡಿ. ಒಂದು ವಿತಿನ್ ಸೆಕೆಂಡ್ ದೇವರು ಮನಸ್ಸು ಮಾಡಿದರೆ ಅದು ಅಸಾಧ್ಯ ಅನ್ನುವಂಥದ್ದೇ ಇಲ್ಲ ರೀ. ಯಾವ ಸಮಯದಲ್ಲಿ ಏನು ಬೇಕಾದ್ರೆ ಮಾಡಲಿಕ್ಕೆ ಸಾಧ್ಯ ದೇವರಿಗೆ. ಆ ಸಮಯದಲ್ಲಿ ದೇವರನ್ನು ಮಾರ್ಪಡಿಸಿದ ಅನನೀಯನಿಗೆ ಕನ್ಫ್ಯೂಸ್ ಆಗಿಬಿಟ್ಟಿದ್ರು ಆ ಸಾಕ್ಷಿ ಕೇಳುವಾಗ. ಅಯ್ಯೋ ದೇವರೇ, ಅವನೇನು ಮಾಡಿದಾನೆ ಗೊತ್ತಾ? ಅನೇಕ ದೇವ ಜನರು, ನಿನ್ನನ್ನು ನಂಬಿದ ದೇವ ಜನರಿಗೆ ಎಷ್ಟೋ ಕೇಡನ್ನು ಉಂಟು ಮಾಡಿದಾನೆ ರೀ ಅವನು. ಆಮೇಲೆ ಬರೀತಾನೆ ಮತ್ತೆ ಇವನ ವಿಷಯವಾಗಿ ಅನೇಕರಿಂದ ಒಳ್ಳೆಯದಲ್ಲ, ಬರೇ ಕೆಟ್ಟದ್ದೇ ಕೇಳಿದೆ ನಾನು ಇವನ ವಿಷಯವಾಗಿ. ಸೊ ಹಾಗಿದ್ರೆ ನಿಮ್ಮ ವಿಷಯವಾಗಿ ಜನ ಏನು ಕೇಳಿದ್ದಾರೆ? ಒಳ್ಳೇದು ಕೇಳಬೇಕಾ ಕೆಟ್ಟದ್ದು ಕೇಳಬೇಕಾ? ನಮ್ಮ ಜೀವಿತದ ಮೂಲಕ ಒಳ್ಳೇದು ಕೇಳಬೇಕು. ಆದರೆ ನಮ್ಮ ಬಗ್ಗೆ ಜನ ಸಾಕ್ಷಿ ಏನು ಹೇಳ್ತಾರೆ? ಅವ್ನು ಸರಿ ಇಲ್ಲ ರೀ, ಅವ್ನು ಸಹವಾಸ ಮಾಡಬೇಡ್ರಿ, ಇವ್ರು ಸರಿ ಇಲ್ಲ, ಅವ್ರು ಫ್ರೆಂಡ್ಶಿಪ್ ಮಾಡಬೇಡ್ರಿ ಅಂತ ಹೇಳ್ತಾರ. ಯಾರಾದರೂ ನಿಮಗೆ ಸ್ನೇಹಿತರಿದ್ದರೆ ಅಂಥವ್ರನ್ನ ಮಾಡಿಕೊಳ್ಳಿ ಅಂತ ಹೇಳ್ತಾರ. ಆ ರೀತಿಯಲ್ಲಿ ನಾವು ಬದಲಾಗಬೇಕು ನಮ್ಮ ಕ್ರೈಸ್ತ ಜೀವಿತದಲ್ಲಿ. ಅದಕ್ಕೆ 14ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟ ಹಾಗೆ, ಇಲ್ಲಿಯೂ ನಿನ್ನ ಹೆಸರನ್ನು ಸ್ಮರಿಸುವವರೆಲ್ಲರಿಗೆ ಬೇಡಿ ಹಾಕಿಸುವ ಅಧಿಕಾರವನ್ನು ಮಹಾಯಾಜಕರಿಂದ ಹೊಂದಿದ್ದಾನೆ. ಇಷ್ಟೆಲ್ಲ ಕಠಿಣ ಹೃದಯವುಳ್ಳ ವ್ಯಕ್ತಿಯ ಬಳಿಗೆ ದೇವರೇ ನೀನು ನನ್ನನ್ನು ಕಳಿಸ್ತೀಯ ನೀನು. ಸೊ ದೇವ್ರು ಹೇಳ್ತಾನೆ, ನಾನು ಏನು ಮಾಡಬೇಕು ನನಗೆ ಗೊತ್ತಿದೆ, ನೀನು ಹೋಗಿ ಅಷ್ಟೇ, ಹೋಗಿ ಏನು ಮಾಡು. ದೇವರೇ ಸಾಕ್ಷಿ ಹೇಳ್ತಾನೆ ಯಾರ ಬಗ್ಗೆ? ಸೌಲನ ಬಗ್ಗೆ. ಅವನು ನನ್ನ ಕೈಯಲ್ಲಿರುವ ಒಂದು ಸಾಧನವನ್ನಾಗಿ ನಾನು ಆರಿಸಿಕೊಂಡಿದ್ದೇನೆ. ಹಾಗಾಗಿ ಅನನೀಯ ಹೋಗ್ತಾನೆ, ಕರಿತಾನೆ, ಭೇಟಿ ಆಗ್ತಾರೆ, ಆಮೇಲೆ ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಮಾಡಿದ ಮೇಲೆ 18ನೇ ವಾಕ್ಯಕ್ಕೆ ಬರುವಾಗ ಕೂಡಲೇ, ಓಕೆ ಓದೋಣ 18ರಲ್ಲಿ, ಅವನ ಕಣ್ಣುಗಳಿಂದ ಪರೆಗಳಂತೆ ಏನೋ ಬಿದ್ದು ಅವನ ಕಣ್ಣು ಕಾಣಿಸಿದವು. ಅವನು ಎದ್ದು ದೀಕ್ಷಾಸ್ತನ ಮಾಡಿಸಿಕೊಂಡನು, ತರುವಾಯ ಊಟ ಮಾಡಿ ಬಲ ಹೊಂದಿದನು. ಹಲ್ಲೆಲೂಯ. ಈ ರೀತಿಯಲ್ಲಿ ದೇವರು ಅವನನ್ನು ಮಾರ್ಪಡಿಸಲ್ಪಟ್ಟ ವ್ಯಕ್ತಿಯಾಗಿ ಸ್ವೀಕಾರ ಮಾಡಿದನ್ರಿ. ಅಲ್ಲಿಂದ ಆ ಕ್ಷಣದಿಂದಲೇ ಇಡೀ ಸಂಪೂರ್ಣವಾಗಿ ಅವನ ಜೀವಿತನೇ ಬದಲಾಯಿತು. ಯೋಚನೆ ಮಾಡಿ, ಒಂದು ಟೈಮಲ್ಲಿ ಅಗ್ರಿಪ್ಪ ರಾಜನ ಬಗ್ಗೆ ಮುಂದೆ ಓದುತ್ತೇವೆ. ಅವನಿಗೆ ಸಪೋರ್ಟ್ ಆಗಿದ್ದಂಥ ಆ ಜನರ ಮಧ್ಯದಲ್ಲಿ ನಿಂತಿರುವಂಥ ವ್ಯಕ್ತಿ ಈಗ ಅವನಿಗೆ ವಿರುದ್ಧವಾಗಿ ವಾದ ಮಾಡ್ತಾನೆ. ಮುಂದಿನ ವಾಕ್ಯಗಳ ಓದ್ತಾ ಬಂದರೆ, ಅವನ ಜೀವನ ಚರಿತ್ರೆ ಓದಿದ್ರೆ ಆ ಸಮಯದಲ್ಲಿ ಆ ಅಗ್ರಿಪ್ಪ ರಾಜನಿಗೆ ಕೂಡ ಹೇಳ್ತಾನೆ, ಸಾಕ್ಷಿ ಹೇಳ್ತಾನೆ, ಹೌದು ರಾಜನೇ, ನಿನ್ನ ಮುಂದೆ ಮಾತಾಡಲಿಕ್ಕೆ ನಾನು ಸಂತೋಷ ಪಡ್ತೇನೆ, ನನ್ನನ್ನು ನಾನು ಧನ್ಯನಂತೇಳಿ ಕರೆಸಿಕೊಳ್ಳುತ್ತೇನೆ. ಯಾಕಂತೇಳಿದರೆ ನನಗೆ ಯೇಸು ಸ್ವಾಮಿನೇ ದರ್ಶನ ಕೊಟ್ಟು ಎಲ್ಲವನ್ನ ಪ್ರಕಟ ಮಾಡಿದ್ದಾನೆ. ಹಾಗಾಗಿ ನಾನು ಬದಲಾದ ಹೃದಯದೊಂದಿಗೆ ಮಾರ್ಪಡಿಸಲ್ಪಟ್ಟ ವ್ಯಕ್ತಿಯಾಗಿ ನಾನು ದೇವರು ಕಳಿಸಿದ ಆ ಸ್ಥಳಕ್ಕೆ ಹೋಗಿ ಜನರಿಗೆ ಸುವಾರ್ತೆನ ಸಾರ್ತೀನಿ, ಆತನ ಹೆಸರನ್ನು ಪ್ರಕಟಿಸ್ತೀನಿ ಎಂಬುದಾಗಿ ಧೈರ್ಯವಾಗಿ ಮಾತಾಡ್ತಾನೆ ಅಗ್ರಿಪ್ಪ ರಾಜನ ಮುಂದೆ. ಹಾಗಿದ್ರೆ ಇವತ್ತು ನೀವು ಯೋಚನೆ ಮಾಡಿರಿ, ಎಷ್ಟು ವರ್ಷಗಳಾಯಿತು ನಮ್ಮ ಕ್ರೈಸ್ತ ಜೀವಿತವನ್ನು ಜೀವಿಸಿ, ಎಷ್ಟು ವರ್ಷಗಳಿಂದ ಯೇಸು ಸ್ವಾಮಿ ನಂಬಿದ್ದೀವಿ ನಮ್ಮ ಲೈಫಲ್ಲಿ. ಯೇಸು ಸ್ವಾಮಿನ ಅಂಗೀಕಾರ ಮಾಡಿ ಎಷ್ಟೋ ವರ್ಷಗಳು ಕಳೆದೋಯ್ತು. ಆದರೂ ಕೂಡ ಇನ್ನೂ ಬದಲಾಗದ ಜೀವಿತ ಇದ್ದರೆ ಅದು ದೇವರಿಗೆ ಅವಮಾನ, ದೇವರಿಗೆ ಅದು ಸಂತೋಷ ಪಡುವಂಥ ವಿಷಯವಲ್ಲ. ಇದಕ್ಕೆ ಭಾಳ ಸಿಂಪಲ್ ಇದೆ ಈ ಜೀವಿತ. ಹೇಗಂತ ಹೇಳಿದ್ರೆ, ನಾನು ಯೇಸು ಸ್ವಾಮಿ ನಂಬಿದ ಮೇಲೆ ಬದಲಾವಣೆ ಹೊಂದಿದ ಜೀವಿತ ಅಷ್ಟೇ. ನನ್ನ ಮಾತಲ್ಲಿ ಬದಲಾವಣೆ, ನನ್ನ ನಡೆಯಲ್ಲಿ ಬದಲಾವಣೆ, ನನ್ನ ಕಾರ್ಯಗಳಲ್ಲಿ ಬದಲಾವಣೆ, ನನ್ನ ಹಾವಭಾವಗಳಲ್ಲಿ ಬದಲಾವಣೆ, ನಮ್ಮ ಲೈಫ್ ಸ್ಟೈಲಲ್ಲೇ ಬದಲಾವಣೆ ರೀ. ಎಲ್ಲರೂ ಏನಂತ ಗುರುತಿಸ್ಬೇಕಂತ ಹೇಳಿದ್ರೆ, ಅವರು ಕ್ರೈಸ್ತ ವಿಶ್ವಾಸಿಗಳು, ಅವರು ದೇವರ ಮಕ್ಕಳು ಅಂತ ಹೇಳುವಾಗ ದೇವರಿಗೆ ಎಷ್ಟು ಸಂತೋಷವಾಗುತ್ತೆ ಗೊತ್ತಾ? ನನ್ನ ಮಗನು ನನ್ನ ಮಗಳು ನನಗೆ ಸಾಕ್ಷಿಯಾಗಿದ್ದಾರೆ, ಅನ್ಯ ಜನರು ಇವ್ರ ಬಗ್ಗೆ ಸಾಕ್ಷಿ ಹೇಳ್ತಾರಲ್ಲ ಅಂತೇಳಿ ದೇವರಿಗೆ ನಮ್ಮ ವಿಷಯವಾಗಿ ತುಂಬ ಸಂತೋಷವಾಗ್ತದೆ ಎಂಬುದಾಗಿ ಬೈಬಲ್ ನಮಗೆ ಸ್ಪಷ್ಟಪಡಿಸುತ್ತದೆ. ಹಾಗಾಗಿ ಇವತ್ತು ನಾವು ಮೊದಲನೇದಾಗಿ ಕೇಳೋಣ, ಅದೇನಂತ ಹೇಳಿದ್ರೆ ಬದಲಾವಣೆ ಹೊಂದಿದ ಹೃದಯ. ಹಲ್ಲೆಲೂಯ. ಹೇಳ್ರಿ, ಯಾವ ಹೃದಯ ಬೇಕು ದೇವರಿಗೆ? ಆ ಬದಲಾವಣೆ ಹೊಂದಿದ ಹೃದಯ ನಮ್ಮಲ್ಲಿ ಇದೆನಾ? ಬದಲಾವಣೆ ಹೊಂದಿದ ಹೃದಯ
ಇದ್ರೇ ನಾನು ನಿಜವಾಗಿ ಕೂಡ ಬದಲಾಗಿದ್ದೇನೆ ಕ್ರೈಸ್ತ ವಿಶ್ವಾಸಿಯಾಗಿ. ಆಮೇಲೆ ಎರಡನೇದಾಗಿ ಓದಿ ಕೇಳಿಸ್ಕೊಳ್ಳುವ, ಅಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟ ಹಾಗೆ ಎ ಕ್ರಿಶ್ಚಿಯನ್ ಯಾಸ್ ಎ ನ್ಯೂ ಲೈಫ್ ಸ್ಟೈಲ್ ಅಂತ ಬರೆಯಲ್ಪಟ್ಟಿದೆ. ಒಬ್ಬ ಕ್ರೈಸ್ತ ವಿಶ್ವಾಸಿಯು ತನ್ನ ಜೀವನ ಶೈಲಿಯನ್ನು ಹೊಂದಿದ್ದಾನೆ, ಒಂದು ಒಳ್ಳೆಯ ಜೀವನ ಶೈಲಿ, ಉತ್ತಮವಾದ ಜೀವನ ಶೈಲಿ. ಅದು ಬದಲಾವಣೆಗೆ ಒಂದು ಎರಡನೇ ಗುರುತು. ಒಂದು ಹೃದಯದಲ್ಲಿ ಬದಲಾವಣೆ, ಅದು ಬಹಳ ಪ್ರಾಮುಖ್ಯವಾಗಿ ಬೇಕು. ಆಮೇಲೆ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗ್ಬೇಕಂತ್ರಿ. ಯಾವ ರೀತಿ ಲೈಫ್ ಸ್ಟೈಲು? ನಾನು ಮುಂಚೆ ಹೇಗೆ ಇದ್ದೆ, ಈಗ ಹೇಗಿದ್ದೀನಿ? ಯೇಸು ಸ್ವಾಮಿನ ನಂಬುವುದಕ್ಕಿಂತ ಮುಂಚೆ ನನ್ನ ಲೈಫ್ ಸ್ಟೈಲ್ ಹೇಗಿತ್ತು, ನನ್ನ ಜೀವನ ಶೈಲಿ ಹೇಗಿತ್ತು? ಆದರೆ ಈಗ ಯೇಸು ಸ್ವಾಮಿ ನಂಬಿದ ಮೇಲೆ ನನ್ನ ಜೀವನ ಶೈಲಿ ಹೇಗೆ ಆಗಿದೆ? ಒಂದು ವಾಕ್ಯ ಓದೋಣ. ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ಒಬ್ಬ ವ್ಯಕ್ತಿ ಹೇಗೆ ಬದಲಾಗಿದ್ದಾನೆ ಅಂತ ಓದಿ ಕೇಳಿಸ್ಕೊಳ್ಳುವ. ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಒಬ್ಬ ವ್ಯಕ್ತಿಯನ್ನು ಯೇಸು ಸ್ವಾಮಿ ಕರೆದಿದ್ದಾನೆ. ಓದೋಣ ವಚನವನ್ನು. ಯೇಸು ಅಲ್ಲಿಂದ ಹೋಗುತ್ತಿರುವಾಗ, ನೋಡಿ ಎಲ್ಲರ ಗಮನದಿಂದ ಕೇಳಿಸ್ಕೊಳ್ಳಿ, ಸುಂಕಕ್ಕೆ ಕೂತಿದ್ದಂಥ ಮತ್ತಾಯನೆಂಬ ಒಬ್ಬ ಮನುಷ್ಯನನ್ನು ನೋಡಿ, ನನ್ನನ್ನು ಹಿಂಬಾಲಿಸಿ ಎಂದು ಅವನನ್ನು ಕರೆಯಲು ಅವನು ಎದ್ದು ಆತನನ್ನು ಹಿಂಬಾಲಿಸಿ ಬಿಟ್ಟ. ಆತನು ಯೋಚನೆ ಕೂಡ ಮಾಡಲಿಲ್ಲ ರೀ. ನಾವಾದರೂ ಯಾರಿಗೆ ಹೊಸದಾಗಿ ಒಬ್ಬ ವ್ಯಕ್ತಿಗೆ ಸುವಾರ್ತೆ ಹೇಳ್ಬೇಕಂತ ಹೇಳಿದ್ರೆ ಈಗಿನ ಕಾಲ ತುಂಬ ಕಷ್ಟ. ಏನಂತ ಹೇಳ್ತೀವಿ? ಯೇಸು ಸ್ವಾಮಿ ನಂಬ್ರಿ, ನಿಮಗೆ ಒಳ್ಳೇದಾಗುತ್ತೆ, ನಿಮ್ಮ ರಕ್ಷಣೆ ಸಿಗುತ್ತೆ, ಪಾಪ ಬಿಡುಗಡೆ ಸಿಗುತ್ತೆ ಅಂತ ಒಂದು ಏನೆಲ್ಲ ಸ್ಟೋರಿನ ಹೇಳ್ತೀವಿ. ಅಷ್ಟಕ್ಕೆ ಅವರು ಅಷ್ಟು ಈಸಿಯಾಗಿ ಯೇಸುವನ್ನು ಸ್ವೀಕಾರ ಮಾಡಲ್ಲ. ಅದಕ್ಕೆ ತುಂಬ ವಾದ ವಿವಾದ ಎಲ್ಲವುಗಳಾದ ಮೇಲೆ ದೇವರ ಅವ್ರ ಹೃದಯದಲ್ಲಿ ಮಾತಾಡಿದಾಗ ಮಾತ್ರ ಬದಲಾವಣೆ ಆಗಲಿಕ್ಕೆ ಸಾಧ್ಯ. ಯಾಕಂದರೆ ಬೈಬಲ್ ಸ್ಪಷ್ಟಪಡಿಸುತ್ತದೆ, ನನ್ನ ತಂದೆಯು ಎಳೆದ ಹೊರತು ಯಾವನು ನನ್ನ ಬಳಿಗೆ ಬರುವುದೇ ಇಲ್ಲ. ಯೋಹನ 6:44 ಬರೆಯಲ್ಪಟ್ಟಿದೆ ಮಾತು. ಹಾಗಿದ್ರೆ ಇಲ್ಲಿ ನೋಡಿ ಏನಾಗಿದೆ ಗೊತ್ತಾ? ಯೇಸು ಸ್ವಾಮಿ ಹೋಗ್ತಿದ್ದಾನೆ, ದಾರಿಯಲ್ಲಿ ಒಬ್ಬ ವ್ಯಕ್ತಿ ಕೂತ್ಕೊಂಡಿದ್ದಾನೆ. ಅವನೊಬ್ಬ ಸಾಧಾರಣ ವ್ಯಕ್ತಿ ಅಲ್ಲ. ಆ ಕೂತಿರುವಂಥ ವ್ಯಕ್ತಿ ಯಾರು ಗೊತ್ತಾ? ರೋಮ್ ಸರ್ಕಾರದಲ್ಲಿ ಒಬ್ಬ ಟ್ಯಾಕ್ಸ್ ಕಲೆಕ್ಟರ್ ರೀ, ಒಂದು ಸರ್ಕಾರಿ ಹುದ್ದೆಯಲ್ಲಿದ್ದಂಥ ಒಬ್ಬ ವ್ಯಕ್ತಿ, ರೋಮ್ ಸರ್ಕಾರದಲ್ಲಿ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿ. ಏನು ಕೆಲಸದು? ಸುಂಕ ವಸೂಲಿ ಮಾಡುವಂಥವನು. ಯೇಸು ಸ್ವಾಮಿ ದೂರದಿಂದ ನೋಡ್ತಿದ್ದಾನೆ. ನೋಡಿದ ಅವನ ಹತ್ರ ಹೋಗಿ ಒಂದೇ ಮಾತಾಡ್ತಾನೆ. ಏನು ಗೊತ್ತಾ? ಫಾಲೋ ಮೀ, ಅಷ್ಟೇ, ನನ್ನನ್ನು ಹಿಂಬಾಲಿಸು ಅಂತ ಹೇಳಿಬಿಟ್ಟು ಎರಡೇ ಶಬ್ದ, ನನ್ನನ್ನು ಹಿಂಬಾಲಿಸು ಅಂತ ಹೇಳಿದ. ಯೇಸು ಮುಂದೆ ಹೋದ. ಇವನಿಗೆ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಡ್ತು. ಯಾರಿಗೆ? ಮತ್ತಾಯನಿಗೆ. ಯಾರಿದು ನನ್ನನ್ನು ಕರೀತಾರೆ? ಇಲ್ಲಿವರೆಗೆ ನೋಡಿಲ್ಲ. ಒಳ್ಳೆ ಒಂದು ಉದ್ದನೆಯ ಒಂದು ಬಟ್ಟೆ ಹಾಕೊಂಡಿದ್ದಾನೆ, ಆ ಕೂದಲೆಲ್ಲ ಇದೆ. ಯೇಸು ಸ್ವಾಮಿ ನೋಡುವಾಗ ಹಂಗೆ ಬರೆಯಲ್ಪಟ್ಟಿದೆ ವಾಕ್ಯದಲ್ಲಿ. ಅದೆಲ್ಲ ನೋಡಿದ ಮೇಲೆ ಇವನಿಗೆ ಆಶ್ಚರ್ಯ, ಯಾರಿದು ನನ್ನನ್ನು ಕರೀತಾನೆ, ನನ್ನನ್ನು ಹಿಂಬಾಲಿಸಂತಾನಲ್ಲ, ಈತನನ್ನು ನಾನು ಯಾಕ್ರಿ ಹಿಂಬಾಲಿಸಬೇಕು? ಯಾಕೆ ಈತನನ್ನು ಹಿಂಬಾಲಿಸಬೇಕು? ಆ ಬೇರೆ ಬೇರೆ ಆಲೋಚನೆಗಳೆಲ್ಲ ಬಂದಿರ್ತವೆ. ಬಟ್ ಆದರೆ ಸ್ವಲ್ಪ ಯೇಸು ಸ್ವಾಮಿ ಮುಂದೆ ಹೋಗ್ತಾನೆ ರೀ. ಸ್ವಲ್ಪ ಮುಂದೆ ಹೋಗಿ ಮತ್ತೆ ಏನು ಮಾಡಿದಾನಂತ ಗೊತ್ತಾ? ಆ ಯೇಸುವನ್ನು ಹಿಂಬಾಲಿಸು, ನನ್ನನ್ನು ಹಿಂಬಾಲಿಸು ಎಂಬುದಾಗಿ ಹೇಳಿದ ವ್ಯಕ್ತಿ ಬರದೇ ಇರುವುದನ್ನು ತಿಳ್ಕೊಂಡು ಯೇಸು ಸ್ವಾಮಿ ಜಸ್ಟ್ ತಿರುಗುತ್ತಾನೆ ಹಿಂದೆ. ಯೇಸು ಹಿಂದೆ ತಿರುಗಿ ಅವನನ್ನು ನೋಡ್ತಾನೆ. ನೋಡಿದ ತಕ್ಷಣವೇ, ಯಾವ ದೊಡ್ಡ ಸಮಯನೇ ಇಲ್ಲ ರೀ, ನೋಡಿದ ತಕ್ಷಣವೇ ಏನು ಮಾಡ್ತಾನೆ ಅವನು? ಆ ಹಣದ ಚೀಲ, ಪೆನ್ನು, ಪುಸ್ತಕ ಎಲ್ಲವನ್ನ ಸೈಡಲ್ಲಿ ಇಟ್ಬಿಟ್ಟು ಹಿಂಗೆ ಆ ಪಕ್ಕದಲ್ಲಿ ಇಟ್ಬಿಟ್ಟು ಅದನ್ನು ತಿರುಗಿ ನೋಡಲೇ ಇಲ್ಲ ಅವನು. ಏನು ಮಾಡಿದನಂತೆ? ಎದ್ದು ಯೇಸುವನ್ನು ಹಿಂಬಾಲಿಸಿ ಹೋದ. ಹಲ್ಲೆಲೂಯ. ಅಲ್ಲಿಂದ ಅವನ ಜೀವಿತ ಸಂಪೂರ್ಣವಾಗಿ ಬದಲಾಯ್ತು. ಅವನ ಲೈಫ್ ಸ್ಟೈಲೇ ಚೇಂಜ್ ಆಯ್ತು ರೀ. ಜನ ಎಲ್ಲ ಆಶ್ಚರ್ಯ ಪಡ್ತಾರೆ, ಅರೇ ಮತ್ತಯ್ಯ ನೀನು ಸುಂಕ ವಸೂಲಿ ಮಾಡೋವನು, ಸರ್ಕಾರಿ ಹುದ್ದೆಯಲ್ಲಿರುವಂಥವನು, ಒಬ್ಬ ಒಳ್ಳೆ ಟ್ಯಾಕ್ಸ್ ಕಲೆಕ್ಟರ್ ನೀನು, ಇದೆಲ್ಲ ಬಿಟ್ಟು ಎಲ್ಲ ಹಣದ ಚೀಲ ಬಿಟ್ಟು, ಹಣ ಬಿಟ್ಟು, ಲೆಕ್ಕಪತ್ರದ ಪುಸ್ತಕ ಎಲ್ಲ ಬಿಟ್ಟು ಆ ವ್ಯಕ್ತಿನ ಹಿಂಬಾಲಿಸ್ತಿದ್ದಲ್ಲ ನೀನು, ಏನು ನಿನಗೆ ಆಶ್ಚರ್ಯ? ಸೊ ಹಾಗಿದ್ರೆ ಯೋಚನೆ ಮಾಡಿ. ಹಾಗೆ ಮುಂದುವರೆದು ಏನಾದನಂತೆ, ಯಾರು ಮತ್ತಯ್ಯ ದೊಡ್ಡ ಸುವಾರ್ತೆ ಸಾರುವಂಥ ದೊಡ್ಡ ಸೇವಕನಾಗಿಬಿಟ್ಟು ಅವನು ಕೂಡ ದೇವರು ಅವನ ಮೂಲಕವಾಗಿ ಅನೇಕ ಮಹತ್ತರವಾದ ಕಾರ್ಯಗಳನ್ನು ಕೂಡ ಮಾಡ್ತಾನೆ. ಹಾಗಿದ್ರೆ ಅವನ ಜೀವಿತ ಹೇಗಿತ್ತು ಮುಂಚೆ? ಇವನ್ ಲೆಕ್ಕಪತ್ರದಲ್ಲಿ ತುಂಬ ತಪ್ಪುಗಳು ಬರ್ತವೆ, ಸ್ವಲ್ಪ ಅನ್ಯಾಯವಾಗಿ ಕೂಡ ಸಂಪಾದನೆ ಮಾಡಿರ್ತಾನೆ. ಇದೆಲ್ಲ ಬದಲಾಯಿತು ಅವನ ಜೀವನದಲ್ಲಿ. ಅಂದರೆ ಸಂಪೂರ್ಣವಾಗಿ ನೀನು ಯೇಸುವನ್ನು ನಂಬಿದ್ದೀಯಾದರೆ ನಿನ್ನ ಹೃದಯ ಬದಲಾಗ್ತದೆ, ನಿನ್ನ ಜೀವನ ಶೈಲಿ ಬದಲಾಗುತ್ತದೆ. ಹಲ್ಲೆಲೂಯ. ಹಾಗಿದ್ರೆ ನಮ್ಮ ಜೀವನ ಶೈಲಿ ಬದಲಾಗಬೇಕ್ರಿ. ಅದಕ್ಕೆ ಇನ್ನೊಂದು ಉದಾಹರಣೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ನೋಡಿ, ಓದಿ ಕೇಳಿಸ್ಕೊಳ್ಳುವ. ಅದೇ ಮತ್ತಾಯನು ಬದಲಾದ ಮೇಲೆ ಏನು ಮಾಡಿದನಂತ ನೋಡಿ, 9ನೇ ಅಧ್ಯಾಯ 10ನೇ ವಚನದಲ್ಲಿ ನೋಡಿ. ಅನಂತರ ಅಂದರೆ ಯೇಸು ಸ್ವಾಮಿನ ಹಿಂಬಾಲಿಸಿದ ಮೇಲೆ, ಎಲ್ಲವನ್ನ ಬಿಟ್ಟು ಬದಲಾದ ಮೇಲೆ ಏನು ಮಾಡ್ತಾನೆ? ಅವನ ಮನೆಯಲ್ಲಿ ಊಟಕ್ಕೆ ಕೂತಿರುವಾಗ ಬಹು ಮಂದಿ ಸುಂಕದವರು, ಪಾಪಿಗಳು ಬಂದು ಯೇಸುವಿನ ಮತ್ತು ಆತನ ಶಿಷ್ಯರ ಪಂಕ್ತಿಯಲ್ಲೇ
ಕೂತ್ಕೊಂಡ್ರು ನೋಡಿ, ಅವನ ಲೈಫ್ ಸ್ಟೈಲ್ ಚೇಂಜ್ ಆಯ್ತು ರೀ. ಅವನು ಬದಲಾದ ತಕ್ಷಣನೇ, ಅವನು ಮಾರ್ಪಡಿಸಲ್ಪಟ್ಟ ತಕ್ಷಣನೇ, ಯೇಸುವನ್ನು ಹಿಂಬಾಲಿಸಿದ ಕೂಡಲೇ ಏನು ಮಾಡಿದನು ಗೊತ್ತಾ? ಫಸ್ಟ್ ಮಾಡಿದ ಕೆಲಸ ಏನು ಹೇಳ್ರಿ? ಏನು ಮಾಡಿದಾನೆ ಅವನಲ್ಲಿ? ಓದಿರುವ ವಾಕ್ಯದಲ್ಲಿ ಏನು ಕೇಳಿಸಿಕೊಂಡಿದ್ದೇವೆ? ಏನು ಮಾಡ್ತಾನೆ ಗೊತ್ತಾ? ಅವನು ತನ್ನ ಜೊತೆಯಲ್ಲಿ ಕೆಲಸ ಮಾಡುವಂಥ ಬಹು ಮಂದಿ ಸುಂಕದವರನ್ನ, ಪಾಪಿಗಳನ್ನ ತನ್ನ ಮನೆಗೆ ಊಟಕ್ಕೆ ಆಹ್ವಾನ ಮಾಡಿದ್ದಾನೆ, ಊಟಕ್ಕೆ ಇನ್ವಿಟೇಷನ್ ಕೊಟ್ಟಿದ್ದಾನೆ. ಜೊತೆಯಲ್ಲಿ ಯೇಸು ಸ್ವಾಮಿಯನ್ನು ಕೂಡ ಕರೆದಿದ್ದಾನೆ. ಹಲ್ಲೆಲೂಯ! ಎಲ್ಲರೂ ಹೇಳೋಣ ಜೋರಾಗಿ, ಹಲ್ಲೆಲೂಯ! ಯೇಸು ಸ್ವಾಮಿಯನ್ನು ಆಹ್ವಾನ ಮಾಡಿದನು, ತನ್ನ ಫ್ರೆಂಡ್ ಸರ್ಕಲ್ ಎಲ್ಲವನ್ನು ಆಹ್ವಾನ ಮಾಡಿದನು. ಸುಂಕದವರನ್ನ ಮತ್ತೆ ಬರೆಯಲ್ಪಟ್ಟಿದೆ, ಪಾಪಿಗಳನ್ನು ಸಹ ಊಟಕ್ಕೆ ಕರೆದದನ್ರಿ. ಒಬ್ಬ ವ್ಯಕ್ತಿ ಪಾಪದಲ್ಲಿ ಜೀವಿಸುವಾಗ ಆ ಪಾಪದ ಸಂಗತಿಗಳು ಗೊತ್ತಾಗಲ್ಲಂತೆ. ಆದರೆ ಇವನು ಪಾಪದಿಂದ ಬಿಡುಗಡೆ ಹೊಂದಿದ್ದಾನಲ್ಲ ಈಗ ಯೇಸುವಿನ ಮೂಲಕವಾಗಿ, ಈಗ ಅದನ್ನು ತೋರಿಸಲಿಕ್ಕಾಗಿ ಪಾಪದಲ್ಲಿ ಜೀವಿಸುವ ಪಾಪಿಗಳನ್ನು ಊಟಕ್ಕೆ ಕರೆದು ಇನ್ನು ಮೇಲೆ ನಾನು ಪಾಪಿ ಅಲ್ಲ ಅಂತ ಪ್ರೂವ್ ಮಾಡಲಿಕ್ಕಾಗಿ ತೋರಿಸ್ತಿದ್ದಾನೆ. ಯಾರು? ಮತ್ತಾಯನು. ಅದು ಬದಲಾವಣೆ ಹೊಂದಿರುವಂಥ ಜೀವಿತ. ಹಾಗಿದ್ರೆ ಇವತ್ತು ನಾವು ದೇವರ ಮಕ್ಕಳೆಂಬುದಾಗಿ ಕರೆಯಲ್ಪಡುವಂಥ ನಾವುಗಳು ನಮ್ಮ ಕ್ರೈಸ್ತ ಜೀವಿತದಲ್ಲಿ ನಾನು ಬದಲಾವಣೆ ಹೊಂದಿದ್ದೇನಾ? ಬದಲಾಗಿರುವಂಥ ವಿಶ್ವಾಸಿ ಆಗಿದ್ದೇನಾ? ಬದಲಾಗಲೇಬೇಕ್ರಿ. ಇಲ್ಲದೆ ಹೋದರೆ, ಒಬ್ಬನು ಹೊಸದಾಗಿ ಹುಟ್ಟದೆ ಹೋದರೆ ಅವನು ಅದೇ ನ್ಯೂ ಕ್ರಿಯೇಷನ್, ಹೊಸದಾಗಿ ಹುಟ್ಟುವಂಥದ್ದೇ ಬದಲಾವಣೆ ಹೊಂದಿರುವಂಥ ಜೀವಿತ. ನನಗೆ ಒಂದು ವಿಷಯ ಬರುತ್ತೆ. ಒಂದು ಫ್ಯಾಮಿಲಿ ಕೇಳಿಸ್ಕೊಳ್ಳಿ, ಒಂದು ಕ್ರೈಸ್ತ ಫ್ಯಾಮಿಲಿ ಒಂದು ಕಡೆ ಹೆಣ್ಣು ನೋಡೋಕ್ಕೆ ಹೋಗ್ತಾರೆ. ಏನು ನೋಡೋಕ್ಕೆ? ಹೆಣ್ಣು ನೋಡೋಕ್ಕೆ ಅಂದರೆ ಮಗನಿಗೆ ಸಂಬಂಧ ಬೆಳೆಸಲಿಕ್ಕೆ ಹೋಗ್ತಾರೆ. ಒಂದು 4 ಜನ ಹೋದರು. ಅವರು ಆ ಸಹೋದರಿಯ ಕುಟುಂಬದವರು ಒಳ್ಳೆ ಬಿಲಿವರ್, ಒಳ್ಳೆ ವಿಶ್ವಾಸಿಗಳು, ಭಾಳ ಭಕ್ತಿ, ಭಾಳ ನಂಬಿಕೆ, ನಿಮ್ಮ ಹಾಗೆ ತುಂಬ ಪ್ರಾರ್ಥನೆ ಜೀವಿತ. ಆಗ ಇವರು ಹೋಗ್ತಾರೆ, ಇಲ್ಲಿ ಹೆಣ್ಣು ಕೇಳೋಕ್ಕೆ ಹೋಗ್ತಾರೆ. ಹೋದಾಗ ಅವರೆಲ್ಲ ಮಾತುಕತೆ ಆಯಿತು, ಎಲ್ಲ ಆದಮೇಲೆ ಈಗ ಅವ್ರಿಗೆ ನೋಡಿದ ತಕ್ಷಣ ಗೊತ್ತಾಗ್ಬಿಟ್ಟಿದ್ದು ಇವ್ರು ಯಾವ ಲೆವೆಲಲ್ಲಿದ್ದಾರೆ, ಯಾವ ನಂಬಿಕೆಯಲ್ಲಿದ್ದಾರೆ, ಇವರು ಕ್ರಿಶ್ಚಿಯನ್ ಲೈಫೇ ಅಂತ ನಮ್ಮ ಬಾಡಿ ಲ್ಯಾಂಗ್ವೇಜಿಂದನೇ ಗೊತ್ತಾಗ್ತಾರೆ ಕೆಲವು ಸಮಯದಲ್ಲಿ. ಹೌದಿಲ್ಲ? ನಮ್ಮ ಹಾವ ಭಾವಗಳು, ನಮ್ಮ ಬಾಡಿ ಲ್ಯಾಂಗ್ವೇಜ್ ಅಂತಲೇ ಕರಿತೀವಲ್ಲ, ನಾವು ಮಾತಾಡುವ ರೀತಿ, ನಮ್ಮ ಸ್ವಭಾವಗಳು, ನಮ್ಮ ಒಂದು ರೆಸ್ಪೆಕ್ಟ್ ಕೊಡುವಂಥ ಅದರಿಂದ ಗೊತ್ತಾಗ್ಬಿಡುತ್ತೆ. ಸೊ ಆಗಿರುವಾಗ ಅಲ್ಲೆಲ್ಲರೂ ಕೂತ್ಕೊಂಡು ಎಲ್ಲ ಆದಮೇಲೆ ಹುಡುಗಿಯ ತಂದೆ ಕೇಳ್ತಾನೆ. ತುಂಬ ಜನ ಇದರಲ್ಲಿ ಹುಡುಗಿಯ ತಂದೆ ಯಾರು ಕೇಳ್ತಾನೆ? ಮದುವೆ ಆಗಲಿಕ್ಕೆ ಹುಡುಗಿ ನೋಡಲಿಕ್ಕೆ ಇವರಿಂದ ಹುಡುಗನಿಗೆ ಕೇಳ್ತಾನೆ. ಏನು ಕೇಳಿದಾನೆ ಗೊತ್ತಾ? ಏನು ಕೇಳಿರ್ಬೋದು? ಯೂಶ್ವಲಿ ಕೇಳ್ತಾರೆ, ನಿಮ್ಮ ಹೆಸರೇನು, ಎಷ್ಟು ವಯಸ್ಸು, ಏನು ಕೆಲಸ ಮಾಡ್ತೀವಿ, ಸಂಬಳ ಎಷ್ಟು, ಯಾವ ಊರು, ಹಿಂಗೆ ಕೇಳ್ತಾರೆ. ನಾವು ಹಂಗೆ ಕೇಳಿರ್ತೀವಿ ಎಲ್ಲ ಕಡೆಗಳಲ್ಲಿ. ಆದರೆ ಆ ತಂದೆ ಕೇಳಿದ್ದೇನೆ ಗೊತ್ತಾ? ಇದು ಕಥೆಯೆಲ್ಲ ನಿಜ ನಡೆದ ಘಟನೆ, ಕೆಲವು ವರ್ಷಗಳ ಹಿಂದೆ. ಅಲ್ಲಿ ಏನು ನಡೀತು ಗೊತ್ತಾ? ಆ ಹುಡುಗಿಯ ತಂದೆ ಕೇಳ್ತಾನೆ ಹುಡುಗನಿಗೆ, ಅಪ್ಪ ನೀನು ಹೊಸದಾಗಿ ಹುಟ್ಟಿದೆ ಅಂತ ಕೇಳಿದೆ. ನೀನು ಹೊಸದಾಗಿ ಹುಟ್ಟಿದೆ ಅಂದಾಗ ಇವನಿಗೆ ಕನ್ಫ್ಯೂಸ್, ಟೋಟಲಿ ಗೊತ್ತಿಲ್ಲರಿ. ಹೊಸದಾಗಿ ಹುಟ್ಟೋದು ಅನ್ನೋದು ಶಬ್ದನೇ ಕೇಳಿಲ್ಲ ವ್ಯಕ್ತಿ, ಕ್ರೈಸ್ತ ವಿಶ್ವಾಸಿ. ಇವನು ಹೊಸದಾಗಿ ಹುಟ್ಟಿದೆ ಅಂತ ಹೇಳಿದರೆ ಅವನು ಕನ್ಫ್ಯೂಸ್ ಆಗಿಬಿಟ್ಟು ತಲೆ ಕರ್ಕೊಂಡು, ಇಲ್ಲ ರೀ ನಾವು ಎಲ್ಲ ಕ್ರಿಶ್ಚಿಯನ್ನೇ ಇದ್ದೀವಿ ರೀ ಅಂದ. ಹೌದು, ಇಲ್ಲ ಅಂತ ಹೇಳಿದೆ ಯಾರು? ನೀ ಕ್ರಿಶ್ಚಿಯನ್ನೇ, ನಾನು ಕೇಳ್ತಿದ್ದೀನಿ, ನಮ್ಮ ಹುಡುಗಿನ ಕೊಡ್ಲಿಕ್ಕೆ ರೆಡಿ ಇದ್ದೀವಿ, ನೀನು ಹೊಸದಾಗಿ ಹುಟ್ಟಿದ್ಯಾ ಅಂತ ಕೇಳ್ತಾನೆ. ಅದು ಇಲ್ಲ ರೀ, ನಮ್ಮ ಅಪ್ಪ ಕ್ರೈಸ್ತನು, ನಮ್ಮ ಮುತ್ತೆ ಕ್ರೈಸ್ತನು, ಏನು ಹೇಳಿದ್ರು ಏನು ಗೊತ್ತಾಗಲಿಲ್ಲ. ಆಮೇಲೆ ಆ ತಂದೆಗೆ ಪಕ್ಕ ಗೊತ್ತಾಯಿತು, ಇವರು ಯಾವ ಒಳ್ಳೆಯ ವಿಶ್ವಾಸಿಗಳೆಲ್ಲ, ಇವರು ಬದಲಾವಣೆ ಹೊಂದಿರುವಂಥ ಕ್ರೈಸ್ತರಲ್ಲ ಅಂತ ಹೇಳ್ಬಿಟ್ರು. ಪ್ರೀತಿಯಿಂದಲೇ ಏನು ಸತ್ಕಾರ ಮಾಡ್ಬೇಕು ಮಾಡಿ ಸಮಾಧಾನದಿಂದ ಕಳಿಸ್ತಾನೆ. ನಾವು ನಮ್ಮ ಮಗಳನ್ನು ನಿಮ್ಮ ಮಗನಿಗೆ ಕೊಡೋಕ್ಕಾಗಲ್ಲ ಅಂಥೇಳಿ ಹೇಳಿದರು. ವಾಪಸ್ ಬಂದುಬಿಟ್ರು ಅವರು. ಇದು ನಮಗೆ ತುಂಬ ಚೆನ್ನಾಗಿ ಗೊತ್ತಿರುವಂಥದ್ದು, ಅವ್ರು ನಮಗೂ ತುಂಬ ಆಪ್ತರೇ. ಹಾಗಾಗಿ ಯೋಚನೆ ಮಾಡಿ, ಬದಲಾವಣೆ ಹೊಂದಿರುವ ಜೀವಿತ ಅದು ಕ್ರೈಸ್ತ ಜೀವಿತ ರೀ. ಇವತ್ತು ಅದಕ್ಕೆ ನಾನು ಹೇಳೋದು, ನನ್ನ ಸೇವೆಯ ಅನುಭವದಲ್ಲಿ ನಾವೆಲ್ಲರೂ ದೇವರ ಮಕ್ಕಳಾಗಿದ್ದೇವೆ. ನಾವು ಬದಲಾವಣೆ ಹೊಂದಿರುವಂಥ ಕ್ರೈಸ್ತರು, ಯೇಸು ನಡೆದ ಹೆಜ್ಜೆ ಜಾಡಿನಲ್ಲಿ ನಡೆಯುವಂಥ ವಿಶ್ವಾಸಿಗಳು ನಾವು ಆತನ ಮಕ್ಕಳಾಗಿದ್ದೇವೆ. ಇನ್ನೊಂದು ವಿಷಯ ಹೇಳ್ತೀನಿ, ವೆರಿ ಇಂಪಾರ್ಟೆಂಟ್. ಇಲ್ಲಿ ಪೌಲನ ಜೀವಿತ ಬದಲಾದ ಮೇಲೆ ಅವನು ಎದ್ದು ಹೋಗಿ ದೀಕ್ಷಾಸನ ಮಾಡಿಸ್ಕೊಂಡ. ಎಷ್ಟು ಟೈಮ್ ತೊಗೊಂಡೇನು ಗೊತ್ತಾ ಯಾರಿಗನ? ಅದನ್ನು ಖಾತ್ರಿಪಡಿಸಲಿಕ್ಕೆ, ನಾನು ಬದಲಾಗಿದ್ದೇನೆ ಅನ್ನೋದಕ್ಕೆ ಹೋಗಿ ದೀಕ್ಷಾಸನ ತಗೊಂಡಲ್ಲ. ಎಷ್ಟು ದಿನ ಟೈಮ್ ತೊಗೊಂಡನ್ರಿ? ಯಾರು ಹೇಳ್ತೀರ? ಯಾರಿಗೆ ಗೊತ್ತು ಎಷ್ಟು ಟೈಮ್ ತೊಗೊಂಡಂತ ದೀಕ್ಷಾಸನ ಹೊಂದಲಿಕ್ಕೆ? ಉಪವಾಸವಿದ್ದ ಅವನು ತರವಯ್ಯ ಹೋಗಿ, ಯಾರು ಅನನೀಯ ಎಲ್ಲ ಪ್ರಾರ್ಥನೆ ಎಲ್ಲ ಆದಮೇಲೆ ಹೋಗಿ ದೀಕ್ಷಾಸನ ತಗೊಂಡಲ್ಲ. ಯಾರಿಗೆ ಗೊತ್ತಿಲ್ಲ ವಚನ ಅದು? ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ ಒಂದ್ಸಲ ಓದಿ ನೋಡೋಣ. ಎಷ್ಟು ಟೈಮ್, ಎಷ್ಟು ವರ್ಷಗಳ ಕಾಲ ಹಿಡಿದಿದೆ ಅವನು ಹೊಸದಾಗಿ ಹುಟ್ಟಿ ದೀಕ್ಷಾಸನ ತೆಗೆದುಕೊಳ್ಳಲಿಕ್ಕೆ. ಓದಿ ವಾಕ್ಯ 9ನೇ ಅಧ್ಯಾಯ 9ನೇ ವಚನದಲ್ಲಿ. ದಮಸ್ಕದೊಳಗೆ ಕರೆದುಕೊಂಡು ಹೋಗ್ತಾರೆ. ಎಲ್ಲ ಆದಮೇಲೆ ಅವನು ಎಷ್ಟು ದಿವಸ?
ಭಾಳ ಲಾಂಗ್ ಪೀರಿಯಡ್ ಅದು. 3 ದಿವಸ ಕಣ್ಣು ಕಾಣದೆ, ಏನು ತಿನ್ನಲಿಲ್ಲ, ಏನು ಕುಡಿಲಿಲ್ಲ, ಅಷ್ಟೇ. 3 ದಿನ ರೀ ಅಷ್ಟೇ. ಅದು ಭಾಳ ಲೇಟ್. ಎಷ್ಟು ದಿವಸ ಆಯ್ತು ಅವನು ದೀಕ್ಷಾಸನ ತಗೊಳ್ಳಕ್ಕೆ? 3 ದಿವಸ ಅಷ್ಟೇ ರೀ. ಯೇಸುಸ್ವಾಮಿ ದರ್ಶನ ಕೊಟ್ಟ, ಕೆಳಗೆ ಬಿದ್ದ, ಕಣ್ಣು ಕತ್ತಲಾಯಿತು. ಅನನೀಯ ಹೋಗಿ ಪ್ರಾರ್ಥನೆ ಮಾಡಿದ. ಅದು ಮಾಡೋಕ್ಕಿಂತ ಮುಂಚೆ 3 ದಿವಸ ಏನು ತಿಂದಿಲ್ಲ, ಕುಡಿದಿಲ್ಲ. ಆಫ್ಟರ್ 3 ಡೇಸ್ ಅನನೀಯಗೆ ಹೋದ, ಪ್ರಾರ್ಥನೆ ಮಾಡಿದ, ಕಣ್ಣು ಬಂತು, ಹೋಗಿ ಊಟ ಮಾಡಿ ಬಲ ಹೊಂದಿದನು, ಎದ್ದು ದೀಕ್ಷಾಸ್ನಾನ ಮಾಡಿಸಿಕೊಂಡ. ಹಲ್ಲೆಲೂಯ. 3 ದಿವಸ ರೀ. ಹಾಗಿದ್ರೆ ನಾವು ಒಬ್ಬ ವಿಶ್ವಾಸಿಗಳಾಗಿ ಕ್ರೈಸ್ತ ನಂಬಿಕೆಯಲ್ಲಿ ಬಂದ ಮೇಲೆ ಬದಲಾವಣೆ ಹೊಂದಿದ್ದೇವೆ ಅನ್ನೋದಕ್ಕಾಗಿ ಬಹಿರಂಗವಾಗಿ ಸಾಕ್ಷೀಕರಿಸಲಿಕ್ಕೆ ಇನ್ನೂ ಎಷ್ಟು ಟೈಮ್ ತಗೊಳ್ತಾ ಇದ್ದೀವಿ? ಇನ್ನೂ ಎಷ್ಟು ಕಾಲ ನಾವು ಇನ್ನೂ ದೇವರಿಗೆ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಳ್ತಾ ಇಲ್ಲ? ಯೋಚನೆ ಮಾಡಿ. ಈ ಸಂದರ್ಭಗಳು ಭಾಳ ಸಮಸ್ಯೆಗಳಾಗ್ತವೆ. ಅದಕ್ಕೆ ದೇವರಿಗಾಗಿ ಮಾಡುವ ಕಾರ್ಯಗಳು ಬದಲಾವಣೆ ಹೊಂದಿದ ಮೇಲೆ ಮಾಡಲೇಬೇಕಾದ ಮಾಡಿ ಬಿಡಲೇಬೇಕು, ಲೇಟಾಗಿ ಮಾಡಬಾರ್ದು. ಹಾಗಿದ್ರೆ ಇಲ್ಲಿ ಈ ಸೌಲನ್ನು ಲೇಟ್ ಮಾಡಿಲ್ಲ. ದೀಕ್ಷಾ ಆಸ್ಥಾನ ತೆಗೆದುಕೊಳ್ಳಲಿಕ್ಕೆ ಟೈಮ್ ಏನಂತ ಹೇಳಿದ್ರೆ ಜಸ್ಟ್ 3 ಡೇಸ್. 3 ದಿವಸದಲ್ಲಿ ಯೇಸು ಸ್ವಾಮಿಯ ದರ್ಶನದಲ್ಲಿ ಆತನು ಬದಲಾವಣೆ ಹೊಂದಿದ. ಅವನ ಹೃದಯ ಬದಲಾಯಿತು. ಪ್ರಾರ್ಥನೆಯೊಂದಿಗೆ ಆತನು ಎದ್ದು ಊಟ ಮಾಡಿ ಬಲ ಹೊಂದಿ ಹೋಗಿ ದೀಕ್ಷಾಸ್ಥಾನ ತಕ್ಕೊಂಡ. ಸೊ ಹಾಗಿದ್ರೆ ಯೋಚನೆ ಮಾಡಿ, ಇಲ್ಲಿ ಮತ್ತಾಯನ ವಿಷಯವಾಗಿ ನಾವು ಆಲೋಚನೆ ಮಾಡ್ತಿದ್ವಲ್ಲ, ಮತ್ತಾಯನು ಕೂಡ ಏನು ಮಾಡಿದನಂತ್ರಿ? ತಕ್ಷಣವೇ, ತುಂಬ ಲೇಟ್ ಮಾಡೇ ಇಲ್ಲ. ಅವನು ಕೂಡ ಏನು ಮಾಡ್ತಾನೆ? ಯೇಸು ಸ್ವಾಮಿ ಕರೆದ, ಆಮೇಲೆ ಬದಲಾವಣೆ ಹೊಂದಿದ. ಯೋಚನೆ ಮಾಡಿದನ ಅವನು, ಓ ಇಲ್ಲ ಯೇಸು ಈ ಕರೆದ ಎಲ್ಲ ಸರಿ, ಒಳ್ಳೇದು, 1 ತಿಂಗಳು ಬಿಟ್ಟು ಬರ್ತಾನೆ ಅಂತ ಹೇಳಿದನ, 1 ವಾರ ಬಿಟ್ಟು ಬರ್ತಾನೆ ಅಂತ ಹೇಳಿದನ. ಇಲ್ಲ ರೀ, ಆ ಗೌರ್ಮೆಂಟಿಗೆ ಲೆಕ್ಕ ಕೊಡುವಂಥ ಲೆಕ್ಕಪತ್ರ, ಹಣದ ಚೀಲ ಕೈಯಲ್ಲಿದೆ, ಇದಾದರೂ ಒಪ್ಪಿಸಿ ಬರ್ತಾನೆ ಅಂತ ಹೇಳಿದನ. ಇಲ್ಲ, ಏನು ಮಾಡಿದನಂತೆ? ಆ ಯೇಸು ಕರೆದ ತಕ್ಷಣವೇ ಎಲ್ಲವನ್ನ ಪಕ್ಕದಲ್ಲೇ ಇಟ್ಟುಬಿಟ್ಟು ಅದನ್ನು ತಿರುಗಿಸ ನೋಡಲಿಲ್ಲ, ಎದ್ದು ಹೋಗಿಬಿಟ್ರೆ ಯೇಸುವಿನ ಹಿಂದೆ. ಹಲ್ಲೆಲೂಯ. ಅದು ಬದಲಾವಣೆ ಹೊಂದಿರುವ ಜೀವನ. ಆಮೇಲೆ ಏನು ಮಾಡ್ತಾನೆ? ಅದಕ್ಕೆ ಗುರುತಾಗಿ ಅವನು ಕೂಡ ಏನು ಮಾಡಿದನಂತೆ? ತನ್ನ ಎಲ್ಲ ಸ್ನೇಹಿತರನ್ನು ಕರೆದ, ಪಾಪಿಗಳನ್ನು ಕರೆದ, ಸುಂಕದವರನ್ನು ಕರೆದ, ಊಟ ಮಾಡಿಸ್ತಾನೆ. ಅಂದರೆ ಔತಣ ಕೂಟವನ್ನು ಏರ್ಪಾಟು ಮಾಡ್ತಾನೆ ಎಂಬುದಾಗಿ ಬೈಬಲ್ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ. ಹಾಗಾಗಿ ಇವತ್ತು ನಾವು ಓದೋಣ 3ನೇ ವಿಷಯ ತಿಳ್ಕೊಳ್ಳುವ. ಏನಂತ ಹೇಳಿದ್ರೆ, ನಾನು ಬದಲಾವಣೆ ಹೊಂದಿದ್ದೇ ಆದರೆ, ನನ್ನ ಕ್ರೈಸ್ತ ಜೀವಿತದಲ್ಲಿ ಬದಲಾವಣೆ ಹೊಂದಿದ್ದೇ ಆದರೆ ಬೈಬಲ್ ನಮಗೆ ಸ್ಪಷ್ಟಪಡಿಸುವಂಥದ್ದು ಮೊದಲನೇದಾಗಿ ಹೃದಯ, 2ನೇದಾಗಿ ನಮ್ಮ ಲೈಫ್ ಸ್ಟೈಲ್, 3ನೇದಾಗಿ ವಾಕ್ಯ ಓದಿ ಕೇಳಿಸ್ಕೊಳ್ಳುವುದರಲ್ಲಿ ಎ ಕ್ರಿಶ್ಚಿಯನ್ ಹ್ಯಾಸ್ ಎ ಚೇಂಜ್ ಇನ್ ರಿಲೇಶನ್ಶಿಪ್. ಒಬ್ಬ ಕ್ರೈಸ್ತ ವಿಶ್ವಾಸಿಯು ತನ್ನ ಸಂಬಂಧದಲ್ಲಿ ಅವನು ಬದಲಾವಣೆ ಆಗಿರ್ತಾನೆ. ಯಾವ ಸಂಬಂಧದಲ್ಲಿ? ವಾಕ್ಯದಿಂದ ಓದಿ ಕೇಳಿಸ್ಕೊಳ್ಳುವ. ದೇವರಿಗೆ ನಮಗಿರುವಂಥ ಸಂಬಂಧಗಳು, ಮನೆಯಲ್ಲಿರುವಂಥ ಸಂಬಂಧಗಳು, ಸಭೆಯಲ್ಲಿರುವಂಥ ಸಂಬಂಧಗಳು, ಸೇವಕರ ಜೊತೆಲಿರುವಂಥ ಸಂಬಂಧಗಳು, ಹೀಗೆ ಅನೇಕ ಸಂಬಂಧಗಳಲ್ಲಿ ಅವನು ಸಂಪೂರ್ಣವಾಗಿ ಬದಲಾವಣೆ ಹೊಂದಿರುವಂಥ ವಿಶ್ವಾಸಿ ಆಗಿರ್ತಾನೆ. ಹಲ್ಲೆಲೂಯ. ಹಾಗಾದರೆ ನಾವು ಬದಲಾವಣೆ ಆಗಿದ್ದುವ ಈ ಸಂಬಂಧದಲ್ಲಿ ಓದಿ ಕೇಳಿಸ್ಕೊಳ್ಳೋ ವಾಕ್ಯದಲ್ಲಿ ಹೇಗೆ ಬರೆಯಲ್ಪಟ್ಟಿದೆ? ಒಬ್ಬ ಕ್ರೈಸ್ತನು ಬದಲಾವಣೆ ಹೊಂದಿದ್ದೆ ಆದರೆ ಸಂಬಂಧದಲ್ಲಿ ಬದಲಾವಣೆ ಆಗಿರಲೇಬೇಕು. ಗಲಾತ್ಯ ಪತ್ರಿಕೆ 3ನೇ ಅಧ್ಯಾಯ 27ನೇ ವಚನವನ್ನು ಅಲ್ಲೇನು ಬರೆಯಲ್ಪಟ್ಟಿದೆ ಓದಿ ಕೇಳಿಸ್ಕೊಳ್ಳುವ. ಹೇಗೆ ಬದಲಾವಣೆ ಬರ್ತದೆ? ಪೌಲನು ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ ವಚನ 27ರಲ್ಲಿ 26-27 ಓದಿ ನೋಡಿ. ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ನಂಬಿಕೆಯ ಮೂಲಕ ದೇವರಿಗೆ ಪುತ್ರರಾಗಿದ್ದೀರಿ. ಹೇಗೆಂದರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನೇ ಧರಿಸಿಕೊಂಡಿದ್ದೀರಿ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಈ ಸಂಬಂಧದಲ್ಲಿ ಏನಾಗಿದ್ದೀರಿ ಗೊತ್ತಾ? ಒಂದೇ ಆಗಿರುವುದರಿಂದ ಯಹೂದ್ಯನಾಗಲಿ, ಗ್ರೀಕನಾಗಲಿ, ಆಳು ಒಡೆಯ ಎಂದಾಗಲಿ, ಗಂಡು ಹೆಣ್ಣು ಎಂದು ಭೇದನೇ ಇಲ್ಲ. ಹಲ್ಲೆಲೂಯ. ಇದು ಸಂಬಂಧದಲ್ಲಿ ಬದಲಾವಣೆ ರೀ. ದೇವರ ವಾಕ್ಯ ಸ್ಪಷ್ಟಪಡಿಸ್ತದೆ. ನೀನು ಆಳು, ನನ್ನ ಒಡೆಯ, ನೀನು ದೊಡ್ಡವನು, ನಾವು ಸಣ್ಣವರು, ನೀವು ಜ್ಞಾನಿಗಳು, ನಾವು ಅಜ್ಞಾನಿಗಳು, ಇವು ಯಾವ ಬದಲಾವಣೆಗಳೇ ಇಲ್ಲ. ಹಲ್ಲೆಲೂಯ. ಅನೇಕರಲ್ಲಿ ಇವತ್ತು ನಾವು ನೋಡ್ತೀವಿ, ನನ್ನ ಡಿಗ್ರಿ, ನಾನು PhD ಮಾಡಿದ್ದೀನಿ, ನನಗೆ ಅಷ್ಟು ಡಿಗ್ರಿಗಳು, ಸರ್ಟಿಫಿಕೇಟ್ಸ್ ಎಲ್ಲ ಇದ್ದಾವೆ, ಅದನ್ನು ಏನ್ರಿ ಮಾಡ್ತೀರಿ ತಗೊಂಡು? ಯೇಸು ಸ್ವಾಮಿ ಅದನ್ನೆಲ್ಲ ಹೇಳಿದನ? ಆ ಪರಲೋಕ ರಾಜ್ಯಕ್ಕೆ ಬರಬೇಕಂದ್ರೆ ಇಷ್ಟು ಡಿಗ್ರಿ ಮಾಡ್ರಿ ಅಂತ ಹೇಳಿದನ? ಇಷ್ಟು ಸರ್ಟಿಫಿಕೇಟನ್ನು ತೋರಿಸ್ರಿ ಅಂತ ಹೇಳಿದನ? ಇಲ್ಲ ರೀ. ಬದಲಾವಣೆ ಹೊಂದಿರೋ ಹೃದಯ ಬೇಕು, ಬದಲಾವಣೆ ಹೊಂದಿರೋ ಜೀವನ ಶೈಲಿ ಬೇಕು, ಬದಲಾವಣೆ ಹೊಂದಿರುವ ಸಂಬಂಧ ಬೇಕು ದೇವರಿಗೆ. ಹಲ್ಲೆಲೂಯ. ಇವತ್ತು ಎಷ್ಟೋ ನಾವು ಕೇಳ್ತೀವಿ ರೀ, ಕೆಲವರು ನಾವು ಏನಂತೀವಿ ಅದಕ್ಕೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ ಕೆಲವರೆಲ್ಲ. ನಾನು ಹಂಗೆ ಇಲ್ಲವೇ ಇಲ್ಲ ರೀ.
ಎಲ್ಲರ ಜೊತೆಲಿ ವಿಂಗಲ್ ಆಗಿರ್ತೀವಿ. ಯೇಸು ಸ್ವಾಮಿ ಸ್ವಭಾವ ಇತ್ತದು. ಯೇಸು ಸ್ವಾಮಿ ಬಂದ ತಕ್ಷಣವೇ ಎಲ್ಲರೂ ಗುಂಪು ಸೇರ್ತಿದ್ರು. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯೇಸುವಿನ ಇಂಪಾದ ಮಾತುಗಳನ್ನು ಕೇಳಲಿಕ್ಕಾಗಿ ಅನೇಕರು ಕೂಡಿ ಬರ್ತಿದ್ರಂತೆ, ಸುತ್ತುವರಿತಿದ್ರಂತೆ. ಆದರೆ ಕೆಲವ್ರ ಕಡೆ ಹಂಗಲ್ಲ, ಈಗ ಚೇಂಜ್ ಆಗಿಬಿಟ್ಟಿದೆ. ಏನು ಪಾಸ್ಟರ್ ಕಂಡ್ರೆ ದೂರ ಓಡೋಗ್ತಾರೆ ಕೆಲವರೆಲ್ಲ, ನನ್ನ ಕಂಡ್ರೆ ಯಾರು ಓಡೋಗಿಲ್ಲ ಇಲ್ಲಿ ತನಕ, ನಾನು ಹಂಗಿರೋದೇ ಇಲ್ಲ. ಸೊ ಆಮೇಲೆ ನನಗೆ ಕೆಲವರೆಲ್ಲ ಏನು ಹಂಗೆಲ್ಲ ಇರಬಾರ್ದ್ರಿ, ನೀವು ಲೆವೆಲ್ ಮೇಂಟೈನ್ ಮಾಡಬೇಕು. ಏನು ಯೇಸು ಸ್ವಾಮಿ ಹಂಗೆ ಹೇಳಿಕೊಟ್ಟಿದ್ದಾನ? ನಾನು ಕೇಳಿದ್ದೀನಿ, ಒಂದು ವಾಕ್ಯ ತೋರಿಸಿ ನೋಡಿ, ಆ ರೀತಿಯಲ್ಲಿ ಲೆವೆಲ್ ಮೇಂಟೈನ್ ಮಾಡುವಂಥದ್ದು. ಯಾವ ಡಿಗ್ರಿಗಳಿಲ್ಲ ಇಲ್ಲಿ. ಅದಕ್ಕೆ ಯೇಸು ಸ್ವಾಮಿನೇ ವಾಕ್ಯದ ಮೂಲಕವಾಗಿ ಸ್ಪಷ್ಟಪಡಿಸಿದ, ಪೌಲನ ಮೂಲಕವಾಗಿ, ನೀನು ಕ್ರಿಸ್ತ ವಿಶ್ವಾಸಿ ಆಗಿದ್ದರೆ, ದೇವರ ಮಗನು ದೇವರ ಮಗಳು ಆಗಿದ್ದರೆ ಸಂಬಂಧದಲ್ಲಿ ಬದಲಾವಣೆ, ಆ ಮೇಲೂ ಕೀಳು ಇಲ್ಲವೇ ಇಲ್ಲ. ನಾವೆಲ್ಲರೂ ಕ್ರಿಸ್ತನಲ್ಲಿ, ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿದ್ದೀರಿ. ಹಲ್ಲೆಲೂಯ. ನಾವೆಲ್ಲರೂ ಒಂದೇ. ಇಲ್ಲಿ ಸಭೆಯಲ್ಲಿ ಯಾರೇ ಇರಲಿ, ಚಿಕ್ಕವರು ಹಿಡಿದು ದೊಡ್ಡವರ ಪರ್ಯಂತರ, ಅಕ್ಷರ ಅನಕ್ಷರಸ್ಥರಿಂದ ಹಿಡಿದು ಎಷ್ಟೇ ಡಿಗ್ರಿಗಳು ಮಾಡಿರಲಿ, ನಾವೆಲ್ಲರೂ ದೇವರಿಗೆ ಮಕ್ಕಳೇ. ಹಲ್ಲೆಲೂಯ. ಆ ಒಂದು ಮೆಂಟಾಲಿಟಿ ಬೆಳೆಸ್ಕೊಡ್ರಿ ಎಲ್ಲರೂ. ಆ ಒಂದು ಭಾವನೆ ನಿಮ್ಮಲ್ಲಿ ಇದೆ ಅಂತ ನನಗೆ ಗೊತ್ತು. ಅದನ್ನ ಇನ್ನೂ ಹೆಚ್ಚು ಮಾಡಿಕೊಡ್ರಿ ಅಂತ ನಿಮ್ಮನ್ನು ಎನ್ಕರೇಜ್ ಮಾಡಲಿಕ್ಕೆ ಬಯಸ್ತೇನೆ. ಅದೇ ನಿಜವಾಗಿರುವಂಥ ಬದಲಾವಣೆ ಹೊಂದಿರುವ ಜೀವಿತ. ಹೇಳ್ರಿ, ನಾನು ಹಂಗೆ ಹಿಂಗೆ ಅಂತ ಹೇಳಿದ್ರೆ ಯೇಸು ಸ್ವಾಮಿ ನಮ್ಮನ್ನು ತಳ್ಳಿಬಿಡ್ತಾನೆ ರೀ. ದೇವರಿಗೆ ಯಾವ ಡಿಗ್ರಿಗಳು ಬೇಕಾಗಿಲ್ಲ ರೀ. ನಿನ್ನ ನಾಲೆಡ್ಜ್ ನಿನ್ನಷ್ಟಕ್ಕೆ ಇರಲಿ, ನಿನ್ನ ಬುದ್ಧಿ ನಿನ್ನಷ್ಟಕ್ಕೆ ಇರಲಿ. ಆದರೆ ದೇವರು ಅಂತ ಬಂತ, ನೀನು ಸಂಬಂಧದಲ್ಲಿ ಬದಲಾವಣೆ ಆಗಲೇಬೇಕು. ಏನು ಬದಲಾವಣೆ? ನೀವೆಲ್ಲರೂ ಒಂದ್ಸಲ ಬ್ರದರ್ ಇನ್ನೊಂದ್ಸಲ ಓದಿ, ಅದೊಂದೇ ಲೈನ್ ಓದಿ, 3:28 ಗಲಾತ್ಯದಲ್ಲಿ ನೋಡಿ. ನೀವೆಲ್ಲರೂ, ಒಬ್ಬರಿಬ್ಬರಲ್ಲ, ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿದ್ದೀರಿ. ಸಾಕು, ಒಂದೇ ಆಗಿದ್ದು. ನಾವೆಲ್ಲರೂ ಒಂದೇ ರೀ. ನಾವೆಲ್ಲ ಅಣ್ಣ ತಮ್ಮ ಅಕ್ಕ ತಂಗಿ ಸಂಬಂಧಗಳು. ಆ ರೀತಿಯಲ್ಲಿ ಒಂದೇ ಆಗಿರ್ಬೇಕು ನಾವೆಲ್ಲರೂ. ಅದೇ ಬದಲಾವಣೆ ಹೊಂದಿರುವಂಥ ಕ್ರೈಸ್ತ ಜೀವಿತ. ಹಲ್ಲೆಲೂಯ. ಈ ಒಂದು ಮನಸ್ಥಿತಿಯಲ್ಲಿ ಬಂದರೆ ಖಂಡಿತವಾಗಿ ಹೇಳ್ತೀನಿ ರೀ, ಆಶೀರ್ವಾದವು ನಿಮ್ಮನ್ನು ಹುಡುಕಿಕೊಂಡು ಬರ್ತದೆ ನೀವಿದ್ದಲ್ಲಿಗೆ. ಆಶೀರ್ವಾದ ಅಂತ ಸುಮ್ಮನೆ ನಾವು ಬಾಯಿಲೆಲ್ಲ ಹೋಗ್ತೀವಿ. ಆ ಊರಿಗೆ ಹೋದ್ವಿ, ಈ ಊರಿಗೆ ಹೋದ್ವಿ, ಅಲ್ಲಿ ಅದಾಯ್ತು ಇದಾಯ್ತು, ಹೋಗೋ ತಪ್ಪಂತ ನಾ ಖಂಡಿಸ್ತಿಲ್ಲ, ಅದು ನಿಮ್ಮಿಷ್ಟ. ಬಟ್ ಆದರೆ ಬೈಬಲ್ ಹೇಳ್ತದೆ, ಇಸ್ರಾಯೇಲರಿಗೆ ದೇವ್ರು ಏನು ಮಾಡಿದನಂತ್ರಿ, ಊಟವನ್ನು ಅಲ್ಲಿ ಊಟ ಆದ ನೋಡಿ ಹೋಗಂತ ಕಳಿಸಿದನ. ಏನಂತ ವಾಕ್ಯದಲ್ಲಿದೆ ಹೇಳ್ರಿ? ಅದು ಆಹಾರವನ್ನು ಅವ್ರಿಗೆ ಏನು ಮಾಡಿದನಂತ ದೇವರು? ಇದ್ದ ಸ್ಥಳದಲ್ಲಿ ವಾಕ್ಯ ಓದೋಣ. 78ನೇ ಕೀರ್ತನೆಯ 29ನೇ ವಚನ ಒಂದ್ಸಲ ಓದಿ. 78ನೇ ಕೀರ್ತನೆ 27ನೇ ವಚನ. ಸೊ ಅದು ದೇವರಿಂದ ಬರುವಂಥ ಆಶೀರ್ವಾದ ಅನ್ನೋದಕ್ಕೆ ವಾಕ್ಯ ಹೇಳ್ತೀನಿ ಅಷ್ಟೇ. ಓದಿ. ಧೂಳಿನಷ್ಟು ಮಾಂಸ ವೃಷ್ಟಿಯನ್ನು ಸುರಿಸಿದನು. 78ನೇ ಅಧ್ಯಾಯ 27ನೇ ವಚನ ಕೀರ್ತನೆಗಳು. ಮಾಂಸದ ಮಳೆ ರೀ. ಧೂಳಿನಷ್ಟು ಮಾಂಸ ವೃಷ್ಟಿಯನ್ನು ಸುರಿಸಿದನು, ಸಮುದ್ರದ ಮರಳಿನಷ್ಟು ಪಕ್ಷಿಗಳು ಅವರಿದ್ದಲ್ಲಿಗೆ ಬೀಳುವಂತೆ ಮಾಡಿದನು. ಹಲ್ಲೆಲೂಯ. ಹುಡಿಕೊಂಡು ಹೋಗ್ಲಿಡ್ರಿ, ಅಲ್ಲಿ ಮಾಂಸ ಸಿಗ್ತದೆ ನೋಡ್ರಿ ಹೋಗ್ರಿ, ಇಲ್ಲಿ ಊಟ ಸಿಗ್ತದೆ ನೋಡ್ರಿ ಹೋಗ್ರಿ ಅಂತ ಕಳಿಸಲಿಲ್ಲ ದೇವರು. ಅವರಿದ್ದಲ್ಲಿಗೆ, ಅವ್ರು ಎಲ್ಲಿ ಇರ್ತಾರೋ ಅಲ್ಲಿಗೆ ಊಟ. ಅದು ಎಂಥ ಊಟ ಅಂತ್ರಿ? ಬಿರಿಯಾನಿ, ಮಾಂಸದ ಊಟ. ಸಮುದ್ರದ ಮರಳಿನಷ್ಟು ಮಾಂಸದ ವೃಷ್ಟಿನೇ ಸುರಿಸಿಬಿಟ್ಟನಂತ ದೇವರು ಅವರಿದ್ದಲ್ಲಿಗೆ. ಹಾಗಾಗಿ ಆಶೀರ್ವಾದ ಹುಡಿಕೊಂಡು ನಾವು ಹೋಗಬೇಕಾಗಿಲ್ಲ. ನೀನು ಈ ರೀತಿಯಲ್ಲಿ ಬದಲಾವಣೆ ಹೊಂದಿರುವಂಥ ವಿಶ್ವಾಸಿ ಆಗಿದ್ದರೆ, ಬದಲಾವಣೆ ಹೊಂದಿರುವಂಥ ಕ್ರೈಸ್ತಳಾಗಿದ್ದರೆ, ದೇವರನ್ನು ಇದ್ದಲ್ಲಿಗೆ ಎಲ್ಲವನ್ನು ಕಳಿಸ್ಕೊಡ್ಲಿಕ್ಕೆ ಅದು ಸಾಧ್ಯವಾಗಿದೆ. ಹಲ್ಲೆಲೂಯ. ಸೊ ಹಾಗಿದ್ರೆ ಇವತ್ತು ನಾವು ಯೋಚನೆ ಮಾಡಿಕೊಳ್ಳುವ ಒಂದು ಉದಾಹರಣೆ ಹೇಳಲಿಕ್ಕೆ ಬಯಸ್ತೀನಿ. ನನ್ನ ಜೀವಿತದಲ್ಲಿ ದೇವರು ಅನೇಕ ಆಶೀರ್ವಾದಗಳನ್ನು ಮಾಡಿದ್ದಾನೆ. ಯಾವ ರೀತಿಯಲ್ಲಿ ನಮಗೆ ಏನು ರಿಕ್ವೈರ್ಮೆಂಟ್ ಇದೆ ಅದು ದೇವರು ಅದನ್ನು ದಯಪಾಲಿಸಿದ್ದಾನೆ. ನಿಮ್ಮ ಜೀವಿತದಲ್ಲಿ ಕೂಡ ನಿಮಗೆ ಏನು ಅವಶ್ಯಕತೆ ಇತ್ತು ಅದೆಲ್ಲವನ್ನು ದೇವರು ಕೊಟ್ಟಿದ್ದಾನೆ. ಸೊ ಹಾಗಿದ್ರೆ ಅದಕ್ಕೆ ಕಾರಣ ಏನಂತ ಹೇಳಿದರೆ, ನಾವು ದೇವರ ಮುಂದೆ ನಡೆದುಕೊಳ್ಳುವಂಥ ರೀತಿ. ಹಾಗಾಗಿ ಮೊದಲನೇದಾಗಿ ಕೇಳಿಸ್ಕೊಳ್ಳುವ, ನನ್ನ ಹೃದಯದಲ್ಲಿ ಬದಲಾವಣೆ ಆಗಬೇಕು. ನನ್ನ ಲೈಫ್ ಸ್ಟೈಲ್, ಜೀವನ ಶೈಲಿಯಲ್ಲಿ ಬದಲಾಗಬೇಕು. ಆಮೇಲೆ ಮೂರನೇದಾಗಿ ಏನು ಗೊತ್ತಾ, ನಮ್ಮ ಸಂಬಂಧಗಳಲ್ಲಿ ಬದಲಾವಣೆ ರೀ. ಮೇಲು ಕೀಳು, ಆಳು ಒಡೆಯ, ಶ್ರೀಮಂತ ಬಡವ, ಇವ್ಯಾವುದು ದೇವರಿಗೆ ಇಷ್ಟನೇ ಆಗಲ್ಲ. ಹಾಗಾಗಿ ದೇವರು ವಾಕ್ಯದಲ್ಲಿ ಬರೆಯಲ್ಪಡಲಿಲ್ವಾ, ಜ್ಞಾನಿಗಳನ್ನು ನಾಚಿಕೆ ಪಡಿಸಲಿಕ್ಕಾಗಿ ದೇವರು ಅಜ್ಞಾನಿಗಳನ್ನು ಆರಿಸಿಕೊಂಡಲ್ಲ ದೇವರು. ಹಾಗಾದರೆ ನಾವು ಅಜ್ಞಾನಿಗಳಾಗಿದ್ದು ಒಂದು ಕಾಲದಲ್ಲಿ ದೇವರ ಮಕ್ಕಳಾಗಿ ಬಂದೀವಿ ನಾವೆಲ್ಲರೂ ಇಲ್ಲಿ. ಸೊ ಹಾಗಿದ್ರೆ ದೇವರಿಗೆ ಅತಿ ಪ್ರಿಯವಾಗಿ ಬೇಕಾಗಿರುವುದು
ನಿನ್ನ ಹೃದಯ ಬದಲಾವಣೆ, ನಿನ್ನ ಜೀವನ ಶೈಲಿ ಬದಲಾವಣೆ, ಆಮೇಲೆ ನಿನ್ನ ಸಂಬಂಧದಲ್ಲಿರುವಂಥ ಬದಲಾವಣೆ, ಅದು ದೇವರು ನಿಮ್ಮಿಂದ ಬಯಸ್ತನ್ರಿ. ಹಾಗಿದ್ದರೆ ಖಂಡಿತವಾಗಿ ದೇವರು ನಿಮಗೆ ಆಶೀರ್ವಾದಗಳನ್ನು ಹೆಚ್ಚಾಗಿ ಆತನು ಕೊಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಆಮೇಲೆ ಇನ್ನೊಂದು ವಿಷಯ ಹೇಳಿ ಮುಕ್ತಾಯಗೊಳಿಸ್ತೀನಿ. 4ನೇ ಒಂದು ಸಂಗತಿ, ಎ ಕ್ರಿಶ್ಚಿಯನ್ ಯಾಸ್ ಎ ನ್ಯೂ ರೀಸನ್ ಫಾರ್ ಲಿವಿಂಗ್, ಎ ನ್ಯೂ ಪರ್ಪಸ್ ಆಫ್ ಲೈಫ್. ನೋಡಿ, ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಒಬ್ಬ ಕ್ರೈಸ್ತ ವಿಶ್ವಾಸಿ ಬದುಕಲಿಕ್ಕೆ ಒಂದು ಒಳ್ಳೆಯ ಕಾರಣವಿದೆ ಮತ್ತು ಅವನ ಜೀವನದಲ್ಲಿ ಒಂದು ಒಳ್ಳೆಯ ಉದ್ದೇಶ, ಅದು ಬದಲಾಗಬೇಕು. ಆ ವಾಕ್ಯದಿಂದ ಓದುವಾಗ ನಮಗೆ ಅರ್ಥವಾಗ್ತದೆ. ಓದಿನ ವಾಕ್ಯವನ್ನು ಅಪೊಸ್ತಲರ ಕೃತ್ಯಗಳು 26ನೇ ಅಧ್ಯಾಯ 16-17. ಅಪೊಸ್ತಲರ ಕೃತ್ಯಗಳು 26ನೇ ಅಧ್ಯಾಯ 16-17 ವಚನ ಒಂದ್ಸಲ ಓದೋಣ. ಹಾಂ. ನಾನು ಈಗಲೂ ಮುಂದೆ ನಿನಗೆ ಕೊಡಲಿಕ್ಕಿರುವ ದರ್ಶನಗಳಲ್ಲಿಯೂ ನಿನಗೆ ಕಾಣಿಸಿಕೊಂಡದನ್ನು ಕುರಿತು ನೀನು ಸಾಕ್ಷಿಯಾಗಿರಬೇಕು. ಓಕೆ. ಇದನ್ನು ಇಸ್ರಾಯೇಲ್ ಜನರ ಕೈಯೊಳಗಿಂದಲೂ ಜನರ ಕೈಯೊಳಗಿಂದಲೂ ಬಿಡಿಸು. 17-18 ಆಯ್ತರ. ಓಕೆ, ನೋಡಿ, ಇಲ್ಲಿ ಒಂದು ಒಳ್ಳೆಯ ಉದ್ದೇಶ ಇದೆಲ್ಲ. ಆ ಉದ್ದೇಶದಲ್ಲಿ ಒಂದು ಹೊಸ ಜೀವನಕ್ಕೆ ಒಂದು ಉದ್ದೇಶ ಬಿಡ್ತಾನೆ. ಅದನ್ನು ನಾವೆಲ್ಲರೂ ಕೂಡ ಪಡ್ಕೊಳ್ಬೇಕು. ಅದಕ್ಕೆ ಉದಾಹರಣೆಗೆ ಇಲ್ಲಿ ಬೈಬಲಲ್ಲಿ ಬರೆಯಲ್ಪಟ್ಟಿದೆ, ಸೌಲನ ಬಗ್ಗೆ ಬರೆಯಲ್ಪಟ್ಟಿದೆ. ಇಲ್ಲಿ ಅಗ್ರಿಪ್ಪ ರಾಜನ ಮುಂದೆ ಮಾತಾಡ್ತಾನೆ. ಈ ವಾಕ್ಯವನ್ನು ಕೇಳಿಸ್ಕೊಳ್ಳಿ. 26ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅಗ್ರಿಪ್ಪ ರಾಜನಿಗೆ ನೀನು ನಿನ್ನ ಪಕ್ಷದಲ್ಲಿ ಮಾತಾಡಬಹುದು ಅನ್ನಲು ಪೌಲನು ಕೈ ಎತ್ತಿ ಪ್ರತಿವಾದ ಮಾಡಿ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಒಂದು ಮೀಟಿಂಗ್ ಕರೆದ್ರು, ಇವನು ಏನಪ್ಪ ನಮ್ಮ ಜನರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದನಲ್ಲಿ ಇವನು ಅಂತ ಹೇಳ್ಬಿಟ್ಟು ಆ ಸಭಾ ಮಂದಿರದಲ್ಲಿ ಅಥವಾ ಸಭಾ ನ್ಯಾಯಸ್ಥಾನದಲ್ಲಿ ಅವನನ್ನು ಕರೆದುಕೊಂಡು ಬಂದು ವಾದ ವಿಚಾರಣೆ ಮಾಡ್ತಾರೆ. ಆಗ ಎಲ್ಲ ನಡೆದ ಘಟನೆಯನ್ನು ಹೇಳ್ತಾನೆ ಅಗ್ರಿಪ್ಪ ರಾಜನ ಮುಂದೆ. ಸೌಲನು ಬದಲಾವಣೆ ಹೊಂದಿ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ದೇವರು ನನ್ನನ್ನು ಬದಲಾಯಿಸಿದನೆಂಬುದಾಗಿ ಸಾಕ್ಷಿ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ ಎದ್ದು ನಿಂತುಕೊಂಡು. ಅಗ್ರಿಪ್ಪ ರಾಜನೇ, ಯೆಹೂದ್ಯರು ನನ್ನ ಮೇಲೆ ಆರೋಪಿಸುವ ಎಲ್ಲ ದೋಷಗಳ ವಿಷಯವಾಗಿ ನಿನ್ನ ಎದುರಿನಲ್ಲಿ ನಾನು ಇವತ್ತು ಪ್ರತಿವಾದ ಮಾಡಬೇಕೆಂದಿರುವುದರಿಂದ ನನ್ನನ್ನು ನಾನೇ ಧನ್ಯನೆಂದು ಎಣಿಸಿಕೊಳ್ತೀನಿ. ಒಬ್ಬ ರಾಜನ ಮುಂದೆ ಮಾತಾಡೋದು ತುಂಬ ಕಷ್ಟ ರೀ. ಒಬ್ಬ ಅಧಿಕಾರಿಯ ಮುಂದೆ ನಿಂತು ಮಾತಾಡೋದು ತುಂಬ ಕಷ್ಟ. ಆದರೆ ಇವನು ಹೇಳ್ತಾನೆ, ನನ್ನನ್ನು ನಾನೇ ಧನ್ಯ ಅಂತ ಹೇಳಿಕೊಳ್ತೀನಿ ರಾಜನೇ, ಯಾಕಂದರೆ ನಿನ್ನ ಮುಂದೆ ಮಾತಾಡ್ಲಿಕ್ಕೆ ನನಗೆ ಅವಕಾಶ ಸಿಕ್ಕಿದೆ. ಆಮೇಲೆ ಹೇಳ್ತಾನೆ ಉದ್ದೇಶ ಏನಂತ ಹೇಳಿದ್ರೆ 14ನೇ ವಾಕ್ಯದಲ್ಲಿ 12ನೇ ವಾಕ್ಯದಲ್ಲಿ, ಈ ಉದ್ದೇಶದಿಂದ 12ನೇ ವಚನ, ಈ ಉದ್ದೇಶದಿಂದ ನಾನು ಮಹಾಯಾಜಕರಿಂದ ಅಧಿಕಾರವನ್ನು ಉದ್ಯೋಗವನ್ನು ಹೊಂದಿ ದಮಸ್ಕಕ್ಕೆ ಹೋಗುತ್ತಾ ದಾರಿಯಲ್ಲಿ ಇದ್ದಾಗ ಅಲ್ಲಿ ನಡೆದಿರುವ ಘಟನೆ ಹೇಳ್ತಾನೆ. ಏನು ಉದ್ದೇಶ ಇತ್ತು ಗೊತ್ತಾ? ಮೊದಲು ಅಲ್ಲಿ ನಾಶ ಮಾಡುವಂಥ ಉದ್ದೇಶ, ಸಭೆನ ಹಾಳು ಮಾಡುವಂಥ ಉದ್ದೇಶದಿಂದ ಹೋಗ್ತಿದ್ದಾನೆ. ಆದರೆ ದೇವರು ಏನು ಮಾಡಿದಂತೆ, ಅವನ ಎಲ್ಲ ಆಲೋಚನೆಗಳನ್ನು, ಅವನ ಎಲ್ಲ ಉದ್ದೇಶಗಳನ್ನೇ ಬದಲಾಯಿಸಿ ಬಿಟ್ಟ. ಅದನ್ನು ಇಲ್ಲಿ ರಾಜನ ಮುಂದೆ ಪ್ರತಿವಾದ ಮಾಡಿ ಹೇಳ್ತಿದ್ದಾನೆ. ಸೌಲನೇ ಸೌಲನೇ, ನನ್ನನ್ನು ಯಾಕೆ ಹಿಂಸೆಪಡಿಸುತ್ತಿ? ಮುಳ್ಳು ಗೋಲನ್ನು ಒದಲಿಕ್ಕೆ ನಿನ್ನಿಂದ ಆಗುತ್ತಾ ಅಂತ ದೇವರು ಕೇಳಿದನೆಂಬುದಾಗಿ ಮಾತಾಡಿ ಎಲ್ಲವನ್ನೂ ಹೇಳ್ತಾನೆ. ಆಮೇಲೆ ನೋಡಿ, ನೀನು ಹಿಂಸೆ ಪಡಿಸುವ ಯೇಸುವೆ ನಾನು, ನೀನು ಎದ್ದು ನಿಂತುಕೊಂತ ಹೇಳಿದನು, ನಿನ್ನನ್ನು ನನ್ನ ಸೇವಕನಾಗಿಯೂ ಸಾಕ್ಷಿಯಾಗಿಯೂ ನೇಮಿಸುವುದಕ್ಕೋಸ್ಕರ ನಿನಗೆ ಕಾಣಿಸಿಕೊಂಡಿದ್ದೇನೆ ಅಂತ ದೇವರು ನನಗೆ ಹೇಳಿದನಂತೇಳಿ ಅಗ್ರಿಪ್ರಾಜನ ಮುಂದೆ ಸಾಕ್ಷಿ ಕರೆಸ್ತಿದ್ದಾನೆ. ಹಲ್ಲೆಲೂಯ. ಈ ಒಳ್ಳೆ ಉದ್ದೇಶಕ್ಕೋಸ್ಕರವಾಗಿ ನನ್ನನ್ನು ದೇವರು ಆರಿಸಿಕೊಂಡಿದ್ದಾನೆ. ಆ ಉದ್ದೇಶಕ್ಕೋಸ್ಕರವಾಗಿ ದೇವರು ನನ್ನನ್ನು ಬದಲಾಯಿಸಿದ್ದಾನೆ. ಆ ಉದ್ದೇಶ ಏನಂತ ಹೇಳಿದ್ರೆ ನೋಡಿ, ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಿನ್ನನ್ನು ನನ್ನ ಸೇವಕನಾಗಿಯೂ ಸಾಕ್ಷಿಯಾಗಿಯೂ ನೇಮಿಸೋದಕ್ಕೋಸ್ಕರವೇ ನಾನು ನಿನಗೆ ಕಾಣಿಸಿಕೊಂಡಿದ್ದೇನೆ. ಇನ್ನು ಮುಂದೆ ಕೂಡ ನಾನು ನಿನಗೆ ದರ್ಶನಗಳನ್ನು ಕೊಡ್ತೇನೆ ಅಂತ ಹೇಳ್ತೇನೆ. ಸೊ ಹಾಗಿದ್ರೆ ಇವತ್ತು ನಮ್ಮನ್ನು ದೇವರು ಆರಿಸಿಕೊಂಡಿರುವಂಥದ್ದು, ನಮ್ಮನ್ನು ದೇವರು ನೇಮಿಸಿರುವಂಥದ್ದು ಏನಂತ ಹೇಳುವಾಗ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದೇವರ ಸೇವೆಗಾಗಿಯೂ ಆತನಿಗೆ ಸಾಕ್ಷಿಯಾಗಿಯೂ ನಿಲ್ಲಬೇಕಂತೇಳಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಹಾಗಿದ್ರೆ ಈ ಒಳ್ಳೆ ಉದ್ದೇಶದಲ್ಲಿ ನಾವು ಬದಲಾವಣೆ ಆಗಿದ್ದುವ? ಇಲ್ಲ ರೀ, ನಾನು ಜಸ್ಟ್ ಯೇಸುವಿನ ನಂಬಿನಿ ಸಾಕು, ಇಷ್ಟೇನಾ? ಒಂದು ಒಳ್ಳೆಯ ಉದ್ದೇಶ ಇಲ್ವ ನಮಗೆ? ದೇವರು ನಮ್ಮ ವಿಷಯವಾಗಿ ದೇವರಿಗೆ ಒಂದು ಒಳ್ಳೆಯ ಉದ್ದೇಶ ಇದೆ ರೀ. ಆ ಉದ್ದೇಶವನ್ನು ಪರಿಪೂರ್ಣಗೊಳಿಸ್ತೇನೆ ನಿಮ್ಮ ಮೂಲಕವಾಗಿ. ಆ ಉದ್ದೇಶಕ್ಕೋಸ್ಕರವಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ಆ ಉದ್ದೇಶವನ್ನು ನಿಮ್ಮಲ್ಲಿ ನೆರವೇರಿಸಬೇಕಂತೇನೆ ಆತನು ಪ್ರಯತ್ನವನ್ನು ಉಂಟು ಮಾಡ್ತಿದ್ದಾನಂತೆ. ಹಾಗಾಗಿ ನೀವೇನು ಮಾಡಿ, ಆತನ ಸೂಚಿತಕ್ಕೆ ಒಪ್ಪಿಸಿಕೊಡ್ರಿ. ಹಲ್ಲೆಲೂಯ. ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ನಮ್ಮ ಹೃದಯದಲ್ಲಿ, ನಮ್ಮ ಜೀವನ ಶೈಲಿಯಲ್ಲಿ ನಾವು ಬದಲಾವಣೆ ಆಗೋದು ಬಹಳ ಪ್ರಾಮುಖ್ಯ. ಆಮೇಲೆ ನೋಡಿದಾಗೆ ಮತ್ತೊಂದು ಏನಂದರೆ ಲಾಸ್ಟಲ್ಲಿ ನೋಡ್ತೀವಿ, ಅಲ್ಲಿ ಇದು
ಸಂಬಂಧದಲ್ಲಿ, ಆಮೇಲೆ 4ನೇದಾಗಿ ನಮ್ಮ ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರವಾಗಿ ನಾವು ಬದಲಾವಣೆ ಆಗಲೇಬೇಕು. ಅದಕ್ಕೆ ನಾನು ಓದ್ತಿನ ವಾಕ್ಯ ಕೇಳಿಸ್ಕೊಳ್ಳಿ. ಫಿಲಿಪ್ಪಿ ಪತ್ರಿಕೆ 2ನೇ ಅಧ್ಯಾಯ 13ನೇ ವಾಕ್ಯ. ಫಿಲಿಪ್ಪಿ ಅವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 13ನೇ ವಾಕ್ಯ. ಯಾಕೆಂದರೆ ದೇವರೇ ತನ್ನ ಸೂಚಿತ್ತವನ್ನು ನೆರವೇರಿಸಬೇಕೆಂದು ನಿಮ್ಮಲ್ಲಿ ಉದ್ದೇಶವನ್ನು ಪ್ರಯತ್ನವನ್ನು ಉಂಟು ಮಾಡುವವನಾಗಿದ್ದಾನೆ. ಗಮನಿಸಿರಿ ಎಲ್ಲರೂ, ದೇವರು ತನ್ನ ಸೂಚಿತ್ತವನ್ನು ನಿಮ್ಮಲ್ಲಿ ನೆರವೇರಿಸಬೇಕ್ರಿ. ಬದಲಾವಣೆ ಹೊಂದಿರುವ ಕ್ರೈಸ್ತ ವಿಶ್ವಾಸಿಗಳಲ್ಲಿ ನೆರವೇರಿಸಬೇಕು. ಏನು? ತನ್ನ ಸೂಚಿತ್ತವನ್ನು ನೆರವೇರಿಸಬೇಕೆಂದು ನಿಮ್ಮಲ್ಲಿ ಉದ್ದೇಶವನ್ನು ಪ್ರಯತ್ನವನ್ನು ಉಂಟು ಮಾಡುವವನಾಗಿದ್ದಾನೆ ದೇವರು. ಅದಕ್ಕೆ ಅವಕಾಶ ಮಾಡಿಕೊಡಿ. ದೇವರೇ, ನನ್ನ ನಿನ್ನ ಆರಿಸಿಕೊಂಡಿದೆಯಲ್ಲ, ನಿನ್ನ ಮಗನಾಗಿ ಮಗಳಾಗಿ ಸ್ವೀಕಾರ ಮಾಡಿದೆಯಲ್ಲ, ಆ ನಿನ್ನ ಉದ್ದೇಶ ಏನಿದೆ ನನ್ನಲ್ಲಿ ನೆರವೇರಿಸು ಎಂಬುದಾಗಿ ನೀವು ಕೇಳಿರಿ ದೇವರಿಗೆ. ನಿನ್ನ ವಿಷಯವಾಗಿ ಆ ನಿನ್ನ ಚಿತ್ತ ಏನಿದೆ ನನ್ನಲ್ಲಿ ನೆರವೇರಿಸು ಎಂಬುದಾಗಿ ಕೇಳಿಕೊಡ್ರಿ. ಖಂಡಿತವಾಗಿ ದೇವರು ನಿಮ್ಮನ್ನು ಇದ್ದ ಸ್ಥಿತಿಯಲ್ಲಿ ಇರಲಿಕ್ಕೆ ಬಿಡೋದಿಲ್ಲರಿ. ಆತನ ತನ್ನ ಶ್ರೇಷ್ಠವಾದ ಉದ್ದೇಶವನ್ನು ನಿಮ್ಮ ಮೂಲಕವಾಗಿ ನೆರವೇರಿಸಲಿಕ್ಕೆ ನಿಮ್ಮಲ್ಲಿ ಪ್ರಯತ್ನವನ್ನು ಉಂಟು ಮಾಡ್ತಾನೆ. ಹಲ್ಲೆಲೂಯ. ನಾವೇನು ಮಾಡೋದು ಬೇಡ್ರಿ, ಸುಮ್ಮನೆ ಇರ್ತೇವೆ ಅಂದರೆ ಅಷ್ಟೇ ಇರು ಅಂತ ಹೇಳ್ತಾನೆ ದೇವರು. ದೇವರೇ, ನಾ ಏನು ಮಾಡಲಿ ನಿನಗೋಸ್ಕರ ಅಂತ ಕೇಳ್ರಿ. ದೇವರೇ, ನಾನು ನಂಬಿದ ಮಗನ ಮಗಳಾಗಿದ್ದೆ, ನಿನಗೋಸ್ಕರವಾಗಿ ಏನು ಮಾಡಲಿ ಪ್ರಾರ್ಥನೆ ಮಾಡಿ. ನಿಮ್ಮಲ್ಲಿ ಒಳ್ಳೆ ಉದ್ದೇಶ ಕೊಡ್ತಾನೆ, ಇದನ್ನು ಮಾಡಬೇಕಂತೇಳಿ ಅದಕ್ಕೆ ಪ್ರಯತ್ನ ಮಾಡ್ತಾನೆ ದೇವರು. ನಿಮ್ಮಲ್ಲಿ ಆ ಪ್ರೋತ್ಸಾಹ ಮಾಡ್ತಾನೆ, ಪ್ರೇರೇಪಣೆ ಕೊಡ್ತಾನೆ ರೀ. ಹಾಗಾಗಿ ದೇವರು ಈ ವಾಕ್ಯಗಳ ಮೂಲಕವಾಗಿ ನಿಮ್ಮೆಲ್ಲರನ್ನ ಇನ್ನೂ ಹೆಚ್ಚಾಗಿ ಆಶೀರ್ವಾದ ಮಾಡಿ ನಡೆಸಲಿ. ದೇವರಿಗೆ ಸ್ತೋತ್ರವಾಗಲಿ. ನಾನು ಕಳೆದ ವಾರ ಹೇಳಿದ ಸಂದೇಶದ ಮುಂದುವರೆದ ಭಾಗವಾಗಿ ಇದನ್ನು ಹೇಳಿದ್ದೇನೆ. ಎಲ್ಲರ ಮನಸ್ಸಲ್ಲಿಟ್ಟುಕೊಳ್ಳುವ ಕ್ರಿಸ್ತನು ನಡೆದ ಹೆಜ್ಜೆ ಜಾಡಿನಲ್ಲಿ ನಡೆಯುವುದಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೀವಿ. ಬರೀ ಕೆಲವು ವಿಷಯಗಳು ಕೇಳಿದ ಅಷ್ಟಕ್ಕೆ ಸೀಮಿತವಲ್ಲ. ಇಲ್ಲಿ ಬದಲಾವಣೆ ಹೊಂದಿರುವಂಥ ವಿಶ್ವಾಸ, ಬದಲಾವಣೆ ಹೊಂದಿರುವಂಥ ಕ್ರೈಸ್ತರು ನಾವಾಗಿದ್ದೇವೆ. ಹೃದಯದಲ್ಲಿ ಬದಲಾವಣೆ, ಜೀವನ ಶೈಲಿಯಲ್ಲಿ ಬದಲಾವಣೆ, ಸಂಬಂಧಗಳಲ್ಲಿ ಬದಲಾವಣೆ ಮತ್ತು ಒಳ್ಳೆಯ ಉದ್ದೇಶದೊಂದಿಗೆ ಬದಲಾವಣೆ. ಹಲ್ಲೆಲೂಯ. ದೇವರು ಎಲ್ಲ ವಾಕ್ಯಗಳ ಮೂಲಕವಾಗಿ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳುವ. ಎಲ್ಲರೂ ಕಣ್ಮುಚ್ಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಜೀವ ಸ್ವರೂಪನು, ನಮ್ಮ ರಕ್ಷಕನು, ನಮ್ಮನ್ನು ಪ್ರೀತಿಸುವ ನಮ್ಮ ಪರಮ ತಂದೆಯಾದ ದೇವರೇ, ಈ ಸುಂದರವಾದ ಮುಂಜಾನೆ ಜಾವದಲ್ಲಿ ನಿನ್ನ ಜೀವಳ ವಾಕ್ಯಗಳನ್ನು ಧ್ಯಾನ ಮಾಡಲಿಕ್ಕೆ ನಮಗೆ ಸಹಾಯ ಮಾಡಿದ ಸ್ತೋತ್ರ. ನಾವು ಧ್ಯಾನ ಮಾಡಿರುವ ಎಲ್ಲ ವಾಕ್ಯಗಳು ಮನುಷ್ಯರ ಮಾತುಗಳಲ್ಲ ದೇವರೇ, ನಿನ್ನ ವಾಕ್ಯಗಳೇ, ನಿನ್ನ ನುಡಿಗಳೇ. ನೀನೇ ಬರೆಸಿಕೊಟ್ಟಂಥ ಅನೇಕ ವಿಷಯಗಳು ನಾವು ಕೇಳಿ ತಿಳಿದುಕೊಳ್ಳಲಿಕ್ಕೆ ಸಹಾಯ ಮಾಡಿದ ಸ್ತೋತ್ರ ಮಾಡ್ತೇವೆ. ವಿಶೇಷವಾಗಿ ಕರ್ತನೆ, ನಾವು ಕೇಳಿರುವ ಎಲ್ಲ ವಾಕ್ಯಗಳಿಗಾಗಿ ಸ್ತೋತ್ರ. ಒಂದು ಕ್ರೈಸ್ತ ಜೀವಿತ ಎನ್ನುವುದಾಗಿದ್ದರೆ ಅದು ಬದಲಾವಣೆ ಹೊಂದಿರುವಂಥ ಜೀವಿತ. ಉದಾಹರಣೆಯಾಗಿ ಸೌಲನ ಜೀವಿತದಲ್ಲಿ ಬದಲಾವಣೆ, ಅಬ್ರಹಾಮನ ಜೀವಿತದಲ್ಲಿ ಬದಲಾವಣೆ ಇದೆ. ಮಾತ್ರವಲ್ಲದೆ ಸ್ವಾಮಿ ಮತ್ತಾಯನ ಜೀವಿತದಲ್ಲಿ ಬದಲಾವಣೆ ಇದೆ. ಯಾರೆಲ್ಲ ನಿನ್ನಲ್ಲಿ ವಿಶ್ವಾಸವಿಟ್ಟು ಬಂದರೋ ಅವರೆಲ್ಲರೂ ಕೂಡ ಬದಲಾವಣೆ ಹೊಂದಿದ ಜೀವಿತವನ್ನು ಹೊಂದಿದ್ದಾರೆ ಎಂಬುದಾಗಿ ನಾವು ನಿನ್ನ ವಾಕ್ಯದಲ್ಲಿ ನೋಡ್ತೇವೆ. ಅದೇ ಪ್ರಕಾರವಾಗಿ ಇವತ್ತು ನಿನ್ನ ಮಕ್ಕಳಾಗಿರೋ ನಾವುಗಳು ಸ್ವಾಮಿ, ಇಲ್ಲಿ ತಲೆಬಾಗಿ ಪ್ರಾರ್ಥಿಸಲ್ಪಡೋರೆಲ್ಲರೂ ಕೂಡ ಕರ್ತನೆ ಜೀವಿತದಲ್ಲಿ ಬದಲಾವಣೆ ಹೊಂದಿರುವಂಥ ವಿಶ್ವಾಸಿಗಳಾಗಿ ಮಾರ್ಪಡಿಸಲ್ಪಟ್ಟಂಥ ಕ್ರೈಸ್ತರಾಗಿ ಜೀವಿಸಿ ನಿನಗೆ ಸಾಕ್ಷೀಕರಿಸಲಿಕ್ಕೆ ಸಹಾಯ ಮಾಡಬೇಕಾ ಪ್ರಾರ್ಥಿಸ್ತೇನೆ. ವಾಕ್ಯ ಕೇಳಿದವರೆಲ್ಲರನ್ನ ಆಶೀರ್ವಾದ ಮಾಡು ಸ್ವಾಮಿ. ಒಳ್ಳೆಯ ಉದ್ದೇಶವನ್ನು ಇವರಲ್ಲಿ ನೆರವೇರಿಸುವುದಾಗಿ ನಾನು ಬೇಡಿಕೊಳ್ತೇನೆ ಸ್ವಾಮಿ. ನಿನ್ನ ಉದ್ದೇಶ ಏನಿದೆಯೋ ಅದೆಲ್ಲವನ್ನು ನಮ್ಮೆಲ್ಲರ ಮೂಲಕವಾಗಿ ನೀನು ನೆರವೇರಿಸಬೇಕು ಪ್ರಾರ್ಥನೆ ಮಾಡ್ತೇನೆ. ನಿನಗೆ ಸ್ತೋತ್ರ, ನಿನಗೆ ಮಹಿಮೆ ಆಗಲಿ. ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೇನ್.